ಮದ್ದೂರು ನಗರಸಭೆಯ 2026-27ನೇ ಸಾಲಿನ ಆಯವ್ಯಯ ಸುಮಾರು 120 ಕೋಟಿ ಬಜೆಟನ್ನು ನಗರಸಭೆಯ ಆಡಳಿತಾಧಿಕಾರಿ ಮತ್ತು ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕುಮಾರ್ ಅವರು ಬಜೆಟ್ ಮಂಡಿಸಿದರು. ಈ ವೇಳೆ ಮಾತನಾಡಿದ ಜಿಲ್ಲಾಧಿಕಾರಿಗಳು, ಮದ್ದೂರು ಪುರಸಭೆಯನ್ನು ನಗರಸಭೆಯನ್ನಾಗಿ ಮೇಲ್ದರ್ಜೆಗೇರಿಸಿದ್ದು, ಈ ವ್ಯಾಪ್ತಿಗೆ ಬರುವ 4 ಗ್ರಾಮ ಪಂಚಾಯಿತಿಗಳ ಅಭಿವೃದ್ಧಿ ಸೇರಿದಂತೆ ನಗರದ ಅಭಿವೃದ್ಧಿಗೆ 120 ಕೋಟಿ ಬಜೆಟ್ ತಯಾರಿಸಲಾಗಿದೆ ಎಂದು ಹೇಳಿದರು. ಅಭಿವೃದ್ಧಿ ಕಾಮಗಾರಿಗೆ 4,000 ಲಕ್ಷಗಳನ್ನು ಮೀಸಲಿಟ್ಟಿದ್ದು, ಕುಡಿಯುವ ನೀರು ಸರಬರಾಜು ಕಾಮಗಾರಿಗೆ 150 ಲಕ್ಷಗಳನ್ನು ಮೀಸಲಿಡಲಾಗಿದೆ. ಕುಡಿಯುವ ನೀರು ಸರಬರಾಜು, ಜಾಕ್ವೆಲ್ ನೀರು ಶುದ್ಧೀಕರಣ ಘಟಕ, ಮಧ್ಯಂತರ ಪಂಪ್ ಹೌಸ್ಗಳಿಗೆ 89 ತೆಲುಗು ಹಾಗೂ ವ್ಯವಸ್ಥೆಯ ವಿದ್ಯುತ್ ಬಿಲ್ ಪಾವತಿಗಾಗಿ 400 ಲಕ್ಷ ರೂಪಾಯಿಗಳನ್ನು ಕಾಯ್ದಿರಿಸಲಾಗಿದೆ ಎಂದು ಹೇಳಿದರು. ಒಳಚರಂಡಿ ವ್ಯವಸ್ಥೆ, ವಿದ್ಯುತ್ ಬಿಲ್, ಬೀದಿ ದೀಪಗಳ ಕಾಮಗಾರಿ, LED ಬೀದಿ ದೀಪಗಳ ಅಳವಡಿಕೆ, ಘನತ್ಯಾಜ್ಯ ಮತ್ತು ನಿರ್ವಹಣೆ, ಸ್ವಚ್ಛ ಮತ್ತು ಹಸಿರು ನಗರ, ಮದ್ದೂರು ಪಟ್ಟಣದ TB ವೃತ್ತದಿಂದ ಕೊಲ್ಲಿ ವೃತ್ತದವರೆಗೆ 80 ಅಡಿ ರಸ್ತೆ ಅಗಲೀಕರಣ ಕಾಮಗಾರಿಗೆ 14,890 ಲಕ್ಷಗಳು ಅಂದಾಜು ಪ್ರಸ್ತಾವನೆ ಸರ್ಕಾರಕ್ಕೆ ಸಲ್ಲಿಸಿ ಅನುಮೋದನೆ ಪಡೆಯಲಾಗಿದೆ ಎಂದು ತಿಳಿದರು. ನಗರ ವ್ಯಾಪ್ತಿಯ ನಾಲೆಗಳ ಅಭಿವೃದ್ಧಿ, ನಗರ ವ್ಯಾಪ್ತಿಯಲ್ಲಿ ಲೋಕೋಪಯೋಗಿ ಇಲಾಖೆಯಿಂದ 400 ಲಕ್ಷದಲ್ಲಿ ರಸ್ತೆ ಅಭಿವೃದ್ಧಿಪಡಿಸಲಾಗುವುದು ಅಂತ ಅವರು ವಿವರಿಸಿದರು. ಐತಿಹಾಸಿಕವಾಗಿ ಕಂದಭವನ, ಅರ್ಜುನಪುರಿ ಎಂಬ ಹೆಸರುಗಳಿದ್ದವು. ಬ್ರಿಟಿಷರ ಕಾಲದಲ್ಲಿ ಮದ್ದು ಗುಂಡುಗಳನ್ನು ಸೇಕರಿಸಿ ಇಡುತ್ತಿದ್ದ ಕಾರಣ ಮದ್ದು ಊರು ಎಂಬ ಹೆಸರಾಯಿತು. ನಂತರ ದಿನಗಳಲ್ಲಿ ಅದು ಮದ್ದೂರು ಎಂಬುದಾಗಿ ಬದಲಾಯಿತು. 1938 ಏಪ್ರಿಲ್ 11-12ರವರೆಗೆ ಅಂದಿನ ಬ್ರಿಟಿಷ್ ಸರ್ಕಾರವು ಸ್ವಾತಂತ್ರ್ಯ ಹೋರಾಟಕ್ಕೆ ಸಂಬಂಧಿಸಿದ ಸಭೆ ಮೆರವಣಿಗೆಗಳಿಗೆ ನಿರ್ಬಂಧ ಹೇರಿದ್ದರಿಂದ ಅದನ್ನು ಪ್ರತಿಭಟಿಸಿ ತ್ರಿವರ್ಣ ಧ್ವಜವನ್ನು ಹಾರಿಸುವ ಉದ್ದೇಶದಿಂದ ಟಿ. ಸಿದ್ದಲಿಂಗಯ್ಯವರ ನೇತೃತ್ವದಲ್ಲಿ ಮದ್ದೂರು ನಗರದ ಶಿವಪುರದಲ್ಲಿ ಧ್ವಜ ಸತ್ಯಾಗ್ರಹವನ್ನು ನಡೆಸಲಾಯಿತು. ಅದರ ನೆನಪಿಗಾಗಿ 1979ರಲ್ಲಿ ಮದ್ದೂರು ನಗರಸಭೆ ವ್ಯಾಪ್ತಿಯ ಶಿವಪುರದಲ್ಲಿ ಸತ್ಯಾಗ್ರಹ ಸೌಧವನ್ನು ನಿರ್ಮಿಸಲಾಯಿತು. ಮದ್ದೂರು ನಗರದಲ್ಲಿ ವ್ಯಾಪ್ತಿಯಲ್ಲಿ ಐತಿಹಾಸಿಕ ಉಗ್ರ ನರಸಿಂಹ ದೇವಾಲಯ, ಹೊಳೆ ಆಂಜನೇಯ ಸ್ವಾಮಿ ದೇವಾಲಯ, ಮದ್ದೂರಿನ ಶಕ್ತಿ ದೇವತೆ ಮದ್ದೂರಮ್ಮ ದೇವಾಲಯಗಳಿವೆ. ಮದ್ದೂರಿನಲ್ಲಿ ತಯಾರಾಗುವ ವಡೆ ನಾಡಿನಾದ್ಯಂತ ಮದ್ದೂರು ವಡೆ ಎಂದೇ ಹೆಸರುವಾಸಿಯಾಗಿದೆ. ಮದ್ದೂರು ಹಲವು ಸ್ವಾತಂತ್ರ್ಯ ಹೋರಾಟಗಾರರನ್ನು ನಾಡಿಗೆ ನೀಡಿದೆ. ಭಾರತ ಸರ್ಕಾರದಲ್ಲಿ ವಿದೇಶಾಂಗ ಸಚಿವರಾಗಿದ್ದ, ಮಹಾರಾಷ್ಟ್ರ ರಾಜ್ಯದ ರಾಜ್ಯಪಾಲರಾಗಿದ್ದ, ಪದ್ಮವಿಭೂಷಣ ಪುರಸ್ಕೃತ ಕರ್ನಾಟಕದ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದ ಶ್ರೀಯುತ S.N. ಕೃಷ್ಣರವರು ಮದ್ದೂರು ನಗರಸಭೆ ವ್ಯಾಪ್ತಿಯ ಸೋಮನಹಳ್ಳಿಯವರು. ನಗರಾಭಿವೃದ್ಧಿ ಇಲಾಖೆಯು ದಿನಾಂಕ 7/8/2025ರಲ್ಲಿ ಗೆಜ್ಜೆಗೆರೆ ಮತ್ತು ಚಾಮನಹಳ್ಳಿಯ ಪೂರ್ಣ ಗ್ರಾಮ ಪಂಚಾಯಿತಿಗಳನ್ನು, ಸೋಮನಹಳ್ಳಿ ಮತ್ತು ಗೌನಹಳ್ಳಿ ಗ್ರಾಮ ಪಂಚಾಯಿತಿಯ ಭಾಗಶಃ ಪ್ರದೇಶಗಳನ್ನು ಸೇರಿಸಿ ಮದ್ದೂರು ಪುರಸಭೆಯನ್ನು ನಗರಸಭೆಯಾಗಿ ಮೇಲ್ದರ್ಜೆಗೇರಿಸಿ ಅಂತಿಮ ಅಧಿಸೂಚನೆಯನ್ನು ಹೊರಡಿಸಲಾಗುತ್ತದೆ. ಈ ಒಂದು ನಗರಸಭೆಯ ಮುಂಗಡ ಪತ್ರದ ಮುಖ್ಯಾಂಶಗಳು ಈ ಕೆಳಗಿನಂತೆ ಇವೆ. ಶಾಸಕ ಕಾದಲೂರು ಉದಯ್ ಮಾತನಾಡಿ, ಮದ್ದೂರು ನಗರಸಭೆ 120 ಕೋಟಿಯ ದಾಖಲೆ ಬಜೆಟ್ ಮಂಡಿಸಿರುವುದು ಇತಿಹಾಸದ ಪುಟಗಳಲ್ಲಿ ಸೇರುತ್ತದೆ ಎಂದು ಹೇಳಿದರು. ನಗರದಲ್ಲಿ ಮೂಲಸೌಕರ್ಯ, ಕುಡಿಯುವ ನೀರು, ಪೌರ ಕಾರ್ಮಿಕರು, ಬೀದಿ ದೀಪ ಎಲ್ಲ ಒಳಗೊಂಡಂತೆ ಸಂಪೂರ್ಣ ಬಜೆಟ್ ತಯಾರಾಗಿದೆ ಹಾಗೂ ಬೇರೆ ಇಲಾಖೆಗಳಿಂದಲೂ ಕೂಡ ಅನುದಾನವನ್ನು ಪಡೆದು ಮಾದರಿ ನಗರವನ್ನಾಗಿ ಮಾಡಲು ಸಾಧ್ಯವಾಗುತ್ತದೆ ಅಂತ ಹೇಳಿದರು. ಹೊಸದಾಗಿ ಸೇರಿರುವ 10 ಹಳ್ಳಿಗಳು ಕೂಡ ಅಭಿವೃದ್ಧಿ ಕಾಣುತ್ತವೆ ಅಂತ ಹೇಳಿದರು. ಯಾವುದನ್ನು ಕೂಡ ಸ್ವಚ್ಛತೆಯಿಂದ ಹಿಡಿದು, ರಸ್ತೆಗಳ ಅಭಿವೃದ್ಧಿಯಿಂದ ಹಿಡಿದು, ಮತ್ತೆ ಪೌರ ವಿಚಾರ ಇರ್ಬೋದು, ಮಾರ್ಕೆಟ್ಗಳ ವಿಚಾರ ಇರ್ಬೋದು, ರಸ್ತೆಗಳ ಬಗ್ಗೆ ಕ್ರಮ ತಗೊಳ್ಳುವಂಥದ್ದು ಇರ್ಬೋದು, ಕೆರೆ ಮತ್ತು ಪಾರ್ಕ್ಗಳ ಅಭಿವೃದ್ಧಿ ವಿಚಾರ ಇರ್ಬೋದು, ಮತ್ತೆ ಲೈಟಿಂಗ್ ವಿಚಾರ ಇರ್ಬೋದು, ಒಳಚರಂಡಿ ವ್ಯವಸ್ಥೆ ಇರ್ಬೋದು, ಎಲ್ಲವನ್ನು ಕೂಡ ಏಕಕಾಲದಲ್ಲಿ ಬಹಳ ಒಂದು ಅತ್ಯುತ್ತಮವಾಗಿ ಬಜೆಟ್ ಮಂಡನೆಯನ್ನು ಮಾಡಿದ್ದಾರೆ. ಬಹುಶಃ ಒಂದು ಇತಿಹಾಸದ ಪುಟಕ್ಕೆ ಸೇರುವಂತಹ ಒಂದು ಅತ್ಯುತ್ತಮ ಬಜೆಟ್ ಅಂತ ನಮ್ಮ ಸಂದರ್ಭದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ನಗರಸಭೆಯ ಎಲ್ಲ ಅಧಿಕಾರಿಗಳು ಕೂಡ ನನ್ನ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸುತ್ತಾರೆ. ಈ ಪುರಸಭೆಯ ಒಂದು ಸಮಯದಲ್ಲಿ 30 ಕೋಟಿ ಅತ್ಯಧಿಕ ಬಜೆಟ್ ಮಂಡನೆಯಾಗಿತ್ತು. ಆದರೆ ಇವತ್ತು 120 ಕೋಟಿಗೂ ಹೆಚ್ಚು ಮೀರಿ ಇವತ್ತು ಬಜೆಟ್ ಅನ್ನ ಮಂಡಿಸಲಾಗಿದೆ. ಜೊತೆಗೆ ವಿವಿಧ ಇಲಾಖೆಗಳಿಂದ ಪೆಡಬ್ಲ್ಯೂ ಇರ್ಬೋದು, ನೀರಾವರಿ ಇಲಾಖೆ ಇರ್ಬೋದು, ಮತ್ತೆ ಬೇರೆ ಬೇರೆ ಇಲಾಖೆಗಳಲ್ಲಿಯೂ ಕೂಡ ಬಹಳಷ್ಟು ಅನುದಾನವನ್ನು ಬಳಸಿಕೊಂಡು ಈ ಒಂದು ನಗರವನ್ನ ಒಂದು ಸ್ವಚ್ಛ ನಗರ, ಹಸಿರು ನಗರ ಮತ್ತು ಒಂದು ವಿಶಿಷ್ಟವಾದ ರೀತಿಯಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಇವತ್ತು ಕ್ರಮವನ್ನು ತಗೊಳ್ತಾ ಆಗಿದೆ. ಒಂದೊಂದು ಸಂದರ್ಭದಲ್ಲಿ ಸಾರ್ವಜನಿಕರು ಕೂಡ ಇದಕ್ಕೆಲ್ಲ ಸಹಕಾರ ಮಾಡಬೇಕಾಗ್ತದೆ. ಅಭಿವೃದ್ಧಿ ಮಾಡುವಂಥ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಇಶ್ಯೂಸ್ ಬರ್ತವೆ.
ಸಾರ್ವಜನಿಕರ ಉದ್ದೇಶದಿಂದ ಮಾಡುವುದರಿಂದ ಎಲ್ಲರೂ ಕೂಡ ಇದಕ್ಕೆ ಸಾರ್ವಜನಿಕರು ಹೆಚ್ಚಿನದಾಗಿ ಕೆಲಸವನ್ನು ಮಾಡುವಂಥ ಸಂದರ್ಭದಲ್ಲಿ ಸಹಕಾರ ನೀಡಬೇಕಾಗ್ತದೆ ಅಂತ ಹೇಳ್ತಾ ಇವತ್ತು ಬಹಳ ಅತ್ಯುತ್ತಮ ಬಜೆಟ್ ಇವತ್ತು ನಗರಸಭೆಯಿಂದ ಮಂಡನೆಯಾಗಿದೆ. ಏನಿವತ್ತು ನಗರಸಭೆಗೆ ಸೇರಿಕೊಟ್ಟಂಥ ಪಂಚಾಯತಿಗಳು ಅಭಿವೃದ್ಧಿ ಮಾಡಲಿಕ್ಕೂ ಕೂಡ ಹಿಂದೆ ಏನು ಅವು ಪಂಚಾಯತಿ ವ್ಯಾಪ್ತಿಯಲ್ಲಿದ್ದಂಥ ಸಂದರ್ಭದಲ್ಲಿ ಏನು ಅಭಿವೃದ್ಧಿಗೆ ಅವಕಾಶ ಇರಲಿಲ್ವೋ ಅದರೆಲ್ಲವನ್ನು ಮೀರಿ ಅತಿ ಹೆಚ್ಚು ಅನುದಾನಗಳನ್ನ ಅದಕ್ಕೆ ಬಳಸಿ ಮೊದಲನೇದಾಗಿ ಆ ಗ್ರಾಮಗಳನ್ನ ಅಭಿವೃದ್ಧಿ ಮಾಡಲಿಕ್ಕೆ ಇವತ್ತು ಹೆಚ್ಚು ಒತ್ತನ್ನು ನೀಡಲಾಗಿದೆ. ನಮ್ಮ ಸುತ್ತಮುತ್ತಲಿನ ಏನು 10 ಹಳ್ಳಿಗಳು ಕೂಡ ಹಳ್ಳಿ ಅಂತ ಏನಿದ್ದು ಇವತ್ತು ನಗರಸಭೆಗೆ ಸೇರಿವೆ, ಅವೆಲ್ಲವನ್ನು ಕೂಡ ನಗರವನ್ನು ಮಾಡಲಿಕ್ಕೆ ಎಲ್ಲ ಕ್ರಮವನ್ನು ಕೂಡ ಇವತ್ತು ತಗೊಳ್ಳಲಾಗಿದೆ. ಮತ್ತು ವಿಶೇಷವಾಗಿ 24/7 ಈ ವೇಳೆ ಪೌರಾಯುಕ್ತರಾದ ರಾಧಿಕಾ, ಪಿಡಿ ನರಸಿಂಹಮೂರ್ತಿ, ಆರ್ಟಿಒ ಪುಟ್ಟಸ್ವಾಮಿ ಸೇರಿದಂತೆ ಇತರರು ಹಾಜರಿದ್ದರು. ತಮ್ಮ ಅಸ್ತಿತ್ವ ಮತ್ತು ಹಕ್ಕುಗಳಿಗಾಗಿ ಆಗ್ರಹಿಸಿ ಮಂಡ್ಯ ಜಿಲ್ಲೆಯ ಪೌರ ಕಾರ್ಮಿಕರು ಮಂಡ್ಯ ಜಿಲ್ಲಾ ಪಂಚಾಯತ್ ಎದುರು ಪ್ರತಿಭಟನೆ ನಡೆಸಿದರು. ಸರ್ಕಾರದ ಸ್ಪಷ್ಟ ಆದೇಶಗಳಿದ್ದರೂ ಮಂಡ್ಯ ಜಿಲ್ಲೆಯಲ್ಲಿ ಮಾತ್ರ ಪೌರ ಕಾರ್ಮಿಕರಿಗೆ ಕನಿಷ್ಠ ವೇತನ, ವಸತಿ ಮತ್ತು ಆರೋಗ್ಯ ಸೌಲಭ್ಯಗಳು ಸಿಗುತ್ತಿಲ್ಲ ಅಂತ ಸಂಘದ ಮುಖಂಡರು ಅಧಿಕಾರಿಗಳ ವಿರುದ್ಧ ವಾಗ್ದಾಳಿ ನಡೆಸಿದರು. ಪೌರ ಕಾರ್ಮಿಕರು ತಮ್ಮ ಕಷ್ಟದ ಬದುಕನ್ನು ಅಧಿಕಾರಿಗಳ ಮುಂದೆ ತೆರೆದಿಟ್ಟರು. ವಿಶೇಷವಾಗಿ ಗ್ರಾಮೀಣ ಭಾಗದ ಪೌರ ಕಾರ್ಮಿಕರಿಗೆ ಅಧಿಕಾರಿಗಳು ಕೊಡುತ್ತಿರುವ ಅಲ್ಪ ವೇತನದ ವಿರುದ್ಧ ಆಕ್ರೋಶ ವ್ಯಕ್ತವಾಯಿತು. ಎಲ್ಲಿಯ ತನಕ ಹೋರಾಟ? ಯಾತಕ್ಕಾಗಿ ಹೋರಾಟ? ಯಾತಕ್ಕಾಗಿ ಹೋರಾಟ? ಬೇಕೇ ಬೇಕು. ಯಾತಕ್ಕಾಗಿ ಹೋರಾಟ? ಯಾತಕ್ಕಾಗಿ ಹೋರಾಟ? ಅಧಿಕಾರಿ ವರ್ಗಕ್ಕೆ, ಜೀವನ ಭದ್ರತೆ ಇಲ್ಲದೆ ಇರುವಂತಹ ಅಧಿಕಾರಿ ವರ್ಗಕ್ಕೆ, ಪೌರ ಕಾರ್ಮಿಕರ ಆರೋಗ್ಯದ ಜೊತೆ ಆಟ ಆಡುತ್ತಿರುವಂತಹ ಅಧಿಕಾರಿ ವರ್ಗಕ್ಕೆ. ರಾಜ್ಯಾಧ್ಯಕ್ಷರಾದ ಡಿ.ಆರ್. ಬಾಬು ಮಾತನಾಡಿ 2025ರ ಮಾರ್ಚ್ನಿಂದ ಜಾರಿಗೆ ಬಂದಿರುವ ಹೊಸ ಪರಿಷ್ಕರಣೆಯಂತೆ ಪೌರ ಕಾರ್ಮಿಕರಿಗೆ ಕನಿಷ್ಠ ವೇತನ 21,501 ರೂಪಾಯಿ ನೀಡಬೇಕು. ಆದರೆ ಮಂಡ್ಯದಲ್ಲಿ ಕೇವಲ 12ರಿಂದ 14,000 ನೀಡಲಾಗುತ್ತದೆ. PF ಹಣ ಪಾವತಿಯಾಗುತ್ತಿಲ್ಲ ಮತ್ತು ಮೃತಪಟ್ಟ ಪೌರ ಕಾರ್ಮಿಕರಿಗೆ ಸಿಗಬೇಕಾದ 20 ಲಕ್ಷದ ವಿಮಾ ಸೌಲಭ್ಯವು ತಲುಪುತ್ತಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದರು. ಮಂಡ್ಯ ಜಿಲ್ಲೆಗೆ ಒಂದು ಕಾನೂನು, ಬೇರೆ ಜಿಲ್ಲೆಗೆ ಒಂದು ಕಾನೂನು ಎಂದು ಅವರು ಪ್ರಶ್ನೆ ಮಾಡಿದರು. ಪ್ರತಿಯೊಬ್ಬ ಪೌರ ಕಾರ್ಮಿಕರಿಗೂ ಸರ್ವಿಸ್ ರಿಜಿಸ್ಟರ್ ತೆರೆಯಬೇಕು. ಪ್ರಧಾನಮಂತ್ರಿ ವಿಮಾ ಯೋಜನೆಯಡಿ ಪೌರ ಕಾರ್ಮಿಕರಿಗೆ ರಕ್ಷಣೆ ಒದಗಿಸಬೇಕು. ಸ್ವಂತ ಮನೆ ಇಲ್ಲದ ಪೌರ ಕಾರ್ಮಿಕರಿಗೆ ಕೂಡಲೇ ನಿವೇಶನ ಒದಗಿಸಬೇಕು ಅಂತ ಹೇಳಿದರು. ಪೌರ ಕಾರ್ಮಿಕರು ಯಾರಿದ್ದಾರೆ ಅವರಿಗೆ ನೀವು ಶಾಸನಬದ್ಧವಾಗಿ, ನಿಯಮಬದ್ಧವಾಗಿ ನೀವು ವೇತನ ಕೊಡ್ತಾ ಇಲ್ಲ, ಮನೆ ಕೊಡ್ತಾ ಇಲ್ಲ, ಕೆಲವು ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ಅನುಕೂಲಗಳನ್ನ ನೀವು ಮಾಡಿಕೊಡ್ತಾ ಇಲ್ಲ ಅಂತ ಹೇಳ್ತಾರೆ ಸರ್. ಉದಾಹರಣೆ ಏನು ಕೊಡ್ತೀವಿ ಅಂತಂದರೆ ಸರ್, ಮಿನಿಮಮ್ ವೇಜಸ್ ಅನ್ನೋದು ಎಲ್ರಿಗೂ ಕೊಡಬೇಕು ಅಂತ ಕಾನೂನು ಹೇಳುತ್ತೆ ಸರ್. 3/3/2025ರಿಂದ ಒಂದು ಕಾನೂನು ಹೇಳುತ್ತೆ, ಗ್ರಾಮ ಪಂಚಾಯತಿಲಿ ಕೆಲಸ ಮಾಡ್ತಿರ್ತಕ್ಕಂಥ ಯಾವುದೇ ಸಿಬ್ಬಂದಿ ವರ್ಗದವ್ರಿಗೆ ನೀವು ಅನುಮೋದನೆ ಕೇಳಂಗಿಲ್ಲ. ಅನುಮೋದನೆಗೂ ಕನಿಷ್ಠ ವೇತನಗೂ ಯಾವುದೇ ಸಂಬಂಧ ಇಲ್ಲ. ಕಾರ್ಮಿಕ ಕಾಯ್ದೆ ಏನು ಹೇಳುತ್ತೆ, ಕನಿಷ್ಠ ವೇತನ ಕಾಯ್ದೆ ಕಂಪಲ್ಸರಿ ಅವ್ರಿಗೆ ನೀವು ಏನು ಸರ್ಕಾರ ನಿಗದಿ ಮಾಡಿದೆ ಆ ಸಂಬಳನ ಕೊಡಬೇಕು. ಇಲ್ಲಿ ಗ್ರಾಮ ಪಂಚಾಯತಿ PDOಗಳು ನಾಟಕ ಯಾವ ರೀತಿ ಆಡ್ತಾರೆ ಅಂತಂದರೆ, ಕೆಲವು ಅವ್ರ ಇಷ್ಟಾನುಸಾರವಾಗಿ DC ಬಿಲ್ಲಲ್ಲಿ 10,000 ಕೊಡೋದು, ಯಾವುದೋ ಇನ್ನೊಂದು ಚೆಕ್ ಕೊಡೋದು, ಈ ರೀತಿ ಮಾಡ್ತಾರೆ. ಇದು ಸರ್ಕಾರದ ಆದೇಶ. ಬೆಳಗಾವಿಲಿ, ಮೈಸೂರಲ್ಲಿ, ಯಾವುದು ಕೊಡಗಲ್ಲಿ ಒಂದು ಕಾನೂನು, ಮಂಡ್ಯದಲ್ಲಿ ಒಂದು ಕಾನೂನು. ಇದನ್ನು ನಾವು ಡಿಸೆಂಬರ್ ತಿಂಗಳಲ್ಲಿ ಬಂದು ಸಂಘಟನೆಯವರು ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಗೌರವಾನ್ವಿತ ಮೇಡಮ್ ಅವ್ರಿಗೆ ನಾವು ಮನವಿ ಮಾಡಿದೋ. ಮೇಡಮ್ ಅವರೇ, ಈ ರೀತಿ ಸುತ್ತೋಲೆಗಳಿದೆ. ದಿನಾಂಕ ಏನು ಸೆಪ್ಟೆಂಬರು 2008ರಲ್ಲಿ ಅಕ್ಟೋಬರ್ 2008ರಲ್ಲಿ ಒಂದು ಸುತ್ತೋಲೆ ಹೊರಡಿಸ್ತಾರೆ. ಗ್ರಾಮ ಪಂಚಾಯತಿ ಮಟ್ಟದಲ್ಲಿರುವಂಥ ನೌಕರಗಳಿಗೆ ಎಲ್ರಿಗೂ ನೀವು PF ಅನುದಾನನ ಕಟಾಯಿಸಿ, ಅಂದರೆ ಅವರ ಭವಿಷ್ಯ ನಿಧಿನ ರೂಪಿಸ್ಕೊಡಿ ಅಂತ. ಇದುವರೆಗೂ ಕಾನೂನು ಜಾರಿಯಾಗಿಲ್ಲ. 15-16 ವರ್ಷ ಆದರೂ. ಅದೇ ಬೆಳಗಾವಿಯಲ್ಲಿ ಕಾನೂನು ಜಾರಿಯಾಗಿದೆ. ಮಡಿಕೇರಿ ಚಿಕ್ಕ ಜಿಲ್ಲೆ, ಅಲ್ಲಿ ಪೌರ ಕಾರ್ಮಿಕರು ಜಾರಿಯಾಗಿದೆ. ಮೈಸೂರು ಜಿಲ್ಲೆಯಲ್ಲಿ ಜಾರಿಯಾಗಿದೆ. ಅವ್ರು ಜಾರಿಯಾಗಿರೋ ಕಾಪಿಗಳಿದೆ. ಇದನ್ನೊಂದು ಕುರಿತು ಒಂದು ಸಭೆ ಮಾಡಿ ಮೇಡಮ್. ಪ್ರತಿ 3 ತಿಂಗಳು ನಮ್ಮ ಪೌರ ಕಾರ್ಮಿಕರು ಯಾರಾದರೂ ಸಾಯ್ತಾ ಇರ್ತಾರೆ ಕಾಯಿಲೆ ಬಂದು. ಈ ಸರ್ಕಾರ ಒಂದು ನಿಯಮ ಹಾಕಿದೆ, ನೀವಂತೂ ನಿಮ್ಮ ಪಂಚಾಯತಿಲಿ ಹಣ ಇಲ್ಲ ಅಂತೀರಿ, ಅದನ್ನು ವಸೂಲಾತಿ ರೆವಿನ್ಯೂ ಇಲ್ಲ ಅಂತೀರಿ. ಆದರೆ ಕಾನೂನು ಅವರು ಪೌರ ಕಾರ್ಮಿಕರು ಹಿತ
ಜಿಲ್ಲಾಧ್ಯಕ್ಷ ಮುಟ್ಟನಹಳ್ಳಿ ಮಹೇಶ್ ಮಾತನಾಡಿ, ನಾವು ಆಫೀಸ್ನಲ್ಲಿ AC ರೂಮ್ನಲ್ಲಿ ಕೂತು ಕೆಲಸ ಮಾಡುವವರಲ್ಲ. ತ್ಯಾಜ್ಯ ಮತ್ತು ವಿಷಕಾರಿ ಅನಿಲಗಳ ಮಧ್ಯೆ ನಮ್ಮ ಜೀವನ ನಡೆಯುತ್ತಿದೆ. ನಮ್ಮ ಆರೋಗ್ಯದ ಸ್ಥಿತಿ ಏನಾಗಿದೆ ಎಂದು ಒಮ್ಮೆ ಹಳ್ಳಿಗಳಿಗೆ ಬಂದು ನೋಡಿ, ಅಧಿಕಾರಿಗಳು ಕೊಡುವ ರಿಪೋರ್ಟನ್ನು ನಂಬಬೇಡಿ ಅಂತ ಅಧಿಕಾರಿಗಳಿಗೆ ಎಚ್ಚರಿಸಿದರು. ನಾನು ಕೇಳ್ಕೊಳ್ತಾ ಇದ್ದೀನಿ, ನಮ್ಮ ಅಧಿಕಾರಿಗಳಿಗೆ ಮಾನವೀಯತೆ ಅನ್ನೋದು ಬೇಕು ಅನ್ನೋದು ನಾನು ಕೇಳ್ಕೊಳ್ತಾ ಇದ್ದೀನಿ. ಯಾಕೆಂದರೆ ನಾವು ಮಾಡ್ತಾ ಇರುವಂಥ ಕೆಲಸ ಪೌರ ಕಾರ್ಮಿಕರ ಕೆಲಸ, ಸ್ವಚ್ಛತೆಯ ಕೆಲಸ. ನಾವು ಮಾಡ್ತಾ ಇರೋದು AC ರೂಮಲ್ಲಿ ಕೆಲಸ ಅಲ್ಲ, ಮತ್ತು ಯಾವುದೇ ಒಂದು ಆಫೀಸ್ಗೆ ಹೋಗಿ ಬೆಳಿಗ್ಗೆ ಹೋಗಿ ಸಾಯಂಕಾಲ ಬರುವಂಥ ಕೆಲಸಗಳಲ್ಲ. ನಮಗೆ 8 ಅವರ್ ಡ್ಯೂಟಿ ಹೇಳಿದ್ದಾರೆ. 8 ಅವರ್ ಡ್ಯೂಟಿ ಯಾವುದು? ಘನತ್ಯಾಜ್ಯಗಳು ಮತ್ತು ತ್ಯಾಜ್ಯಗಳು, ಅನೈರ್ಮಲ್ಯ, ಇದ್ರ ಜೊತೆಗೆ ನಮ್ಮ ಜೀವನ, ಇದೇ ನಮ್ಮ ಕೆಲಸ. ಆ ಸ್ಮೆಲ್ಲು ಮತ್ತು ಆ ಒಂದು ವಿಷಕಾರಿ ಅನಿಲಗಳ ಜೊತೆ ನಮ್ಮ ಜೀವನ ನಡೀತಾ ಇದೆ. ನಾನು ನಮ್ಮ ಜಿಲ್ಲಾ ಪಂಚಾಯತ್ಗೆ ನಾನು ಏನು ಕೇಳ್ಕೊಳ್ತಾ ಇದ್ದೀನಿ ಅಂತಂದರೆ, ಸರ್ ದಯಮಾಡಿ ನೀವು ನಮ್ಮನ್ನು ವಿಶೇಷವಾಗಿ ಗಮನಿಸ್ಕೊಂಡು ನಮ್ಮ ಆರೋಗ್ಯದ ಮೇಲೆ ತುಂಬ 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 ಪರಿಣಾಮ ಬೀರ್ತಾ ಇದೆ. ನಮಗೆ ಆರೋಗ್ಯದ ಸಮಸ್ಯೆ ಎಷ್ಟು ಯಥೇಚ್ಛವಾಗಿ ಕಾಡ್ತಾ ಇದೆ. ಈಗಲೂ ಮಂಡ್ಯ ಜಿಲ್ಲೆಯಲ್ಲಿ ನಮ್ಮ ಪೌರ ಕಾರ್ಮಿಕರನ್ನು ಯಾರನ್ನೇ ಕರೆಸಿ ನೀವು ಯಾರನ್ನೇ ಚೆಕ್ ಮಾಡಿಸಿದ್ರು ಅವ್ರ ಆರೋಗ್ಯದ ಸ್ಥಿತಿ ಏನಂತ ನಿಮ್ಗೆ ಗೊತ್ತಾಗುತ್ತೆ. ನೀವು ಅಧಿಕಾರಿಗಳು ಕೊಡುವಂಥ ಗ್ರೌಂಡ್ ರಿಪೋರ್ಟ್ ತಗೊಂಡು ನೀವು ನಮ್ಮ ಜಿಲ್ಲೆ ಸುಭಿಕ್ಷವಾಗಿದೆ, ಪೌರ ಕಾರ್ಮಿಕರಿಗೆಲ್ಲ ಏನು ತೊಂದರೆ ಇಲ್ಲ ಅಂತ ಹೇಳಿ ನೀವು ಭಾವಿಸಬಾರ್ದು. ನೀವು ಪಂಚಾಯಿತಿಗಳಿಗೆ ಬಂದು ದಯಮಾಡಿ ನಮ್ಮ ಪೌರ ಕಾರ್ಮಿಕರುಗಳ ಜೊತೆ ಮತ್ತು ಅಧಿಕಾರಿಗಳ ಜೊತೆ ನಮ್ಮ ಪಂಚಾಯತಿಯಿಂದನೇ ಒಂದು ಸಮಿತಿನ ರಚಿಸಿ, ಇಲ್ಲ ನಮಗೆ ಸಮಿತಿನ ರಚಿಸಿ ಒಂದು ಇಲ್ಲಿ ಜಿಲ್ಲಾ ಪಂಚಾಯತಿಯಿಂದನೇ ಬಂದು ಮಾಹಿತಿ ತಗೊಂಡ್ರೆ ತುಂಬ ನಮ್ಮ ಪೌರ ಕಾರ್ಮಿಕರಿಗೆ ಅನುಕೂಲ ಆಗುತ್ತೆ ಸರ್. ಪಂಚಾಯತಿಗಳಿಂದ ಮಾಹಿತಿ ತಗೊಂಡ್ರೆ ನಿಮ್ಗೆ ಯಾರಿಗೂ ಕರೆಕ್ಟಾಗಿ ಮಾಹಿತಿ ಸಿಗೋಲ್ಲ, ಮತ್ತು ನಮಗೆ ಸಮಯಕ್ಕೆ ಸರಿಯಾಗಿ ಸಂಬಳಗಳು ಸಿಗ್ತಾ ಇಲ್ಲ, ಮತ್ತು ನಾವು ಯಾವ್ಯಾವ ರೀತಿ ಜೋಪಡಿಗಳಲ್ಲಿ ಜೀವನ ಮಾಡ್ತಾಯಿದ್ದೀವಿ ಅಂತ ನೀವು ಕಣ್ಣಾರ ನೀವೇ ನೋಡ್ಬೋದು. ಮೇಡಮ್ನವ್ರ ಗಮನಕ್ಕೂ ನೀವು ತರ್ಬೋದು. ನಾವು ಎಲ್ಲಿ ಜೀವನ ಮಾಡ್ತಾಯಿದ್ದೀವಿ, ನಾವು ಎಲ್ಲಿ ಕೆಲಸ ಮಾಡ್ತಾಯಿದ್ದೀವಿ ಅಂತ ಬೇಕಾದ್ರೆ ಒಂದು ವೀಡಿಯೋ ಮಾಡಿ, ಫೋಟೋ ಮಾಡಿ ನೀವು ಅಪ್ಡೇಟ್ ಮಾಡಿ ಮೇಡಮ್ ಅವ್ರಿಗೆ, ನಾವು ಯಾವ ರೀತಿ ಜೀವನ ಮಾಡ್ತಾಯಿದ್ದೀವಿ, ಯಾವ ಥರದ ಕಷ್ಟದಲ್ಲಿದ್ದೀವಿ ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಪ್ರತಿಭಟನೆಯಲ್ಲಿ ಬಸರಾಳು ಮಂಜು, ಮದನಕೊಪ್ಪೆ ಬನ್ನಾರಿ, ಬ್ಯಾಂಕ್ ರಂಗಣ್ಣ, CRVG, LIC ಮುರುಗೇಶ್, ಟೈಗರ್ ಶ್ರೀನಿವಾಸ್, R ಬಾಬು, ದಿನೇಶ್ ಸೇರಿದಂತೆ ಇತರರಿದ್ದರು. ಹಲಗೂರು ಹೋಬಳಿ ದಳವಾಯಿ ಕೋಡಳ್ಳಿ ಗ್ರಾಮದ ಶಿವಣ್ಣರವರ ಪುತ್ರ 14 ವರ್ಷದ ಅಂದಾನಿ ಪೃಥ್ವಿ ಎಂಬ ಬಾಲಕ ಈಜಲು ಹೋಗಿ ಸಾವನ್ನಪ್ಪಿರುವಂತಹ ಘಟನೆ ವರದಿಯಾಗಿದೆ. ನಂದಿಪುರ ಗ್ರಾಮದ ಸಿದ್ದೇಗೌಡ ಅವರ ಕೃಷಿ ಹೊಂಡದಲ್ಲಿ ಜಮೀನಿನಲ್ಲಿ ನೀರು ಹಾಯಿಸಲು ಕೃಷಿ ಹೊಂಡಕ್ಕೆ ನೀರು ತುಂಬಿಸಿದ್ರು ಅಂತ ತಿಳಿದುಬಂದಿದೆ. ದಳವಾಯಿ ಕೋಡಹಳ್ಳಿ ಪ್ರೌಢಶಾಲೆಯಲ್ಲಿ 8ನೇ ತರಗತಿ ವ್ಯಾಸಂಗ ಮಾಡುತ್ತಿದ್ದ ಪೃಥ್ವಿನ್ ಸ್ನೇಹಿತರ ಜೊತೆ ಈಜಲು ಹೋಗಿ ನೀರು ಕುಡಿದು ಮುಳುಗುತ್ತಿದ್ದ ವೇಳೆ ತೆಂಗಿನ ಗರಿ ಕೊಟ್ಟರು ಕೂಡ ಉಳಿಯಲಿಲ್ಲ. ಮೃತಪಟ್ಟ ಅವರ ಜೊತೆಯಲ್ಲಿ ಬಂದಿದ್ದ ಸ್ನೇಹಿತರು ಕೂಡ ಈ ವಿಷಯವನ್ನು ಯಾರಿಗೂ ತಿಳಿದಿಲ್ಲ ಅಂತ ಬಂದಿದೆ. ಅವರು ಯಾರು ಅಂತೂ ಗೊತ್ತಿಲ್ಲ. ಜಮೀನಿನ ಮಾಲೀಕ ಸಿದ್ದೇಗೌಡ ಮುಂಜಾನೆ ಬಂದು ನೋಡಿದಾಗ ಶವ ಮತ್ತು ಚಪ್ಪಲಿಯನ್ನು ಕಂಡು ಹಲಗೂರು ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಶಿವಣ್ಣರವ್ರ ಮಗ ನೆನ್ನೆಯಿಂದ ಕಾಣೆಯಾಗಿದ್ದು, ಅನಂತರ ನೋಡಿದಾಗ ದಳವಾಯಿ ಕೋಡಹಳ್ಳಿ ಗ್ರಾಮದ ಶಿವಣ್ಣರವ್ರ ಪುತ್ರ ಅಂತ ತಿಳಿದು ಬಂದಿದೆ. ಈ ಸಂಬಂಧ ಹಲಗೂರು ಪೊಲೀಸ್ ಠಾಣೆಯ PSI ಲೋಕೇಶ್ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಶವವನ್ನು ವಾರಸುದಾರರಿಗೆ ನೀಡಲಾಗಿದೆ ಅಂತ ದಳವಾಯಿ ಕೋಡಹಳ್ಳಿ ಗ್ರಾಮದ ಸಂಪತ್ ತಿಳಿಸಿದ್ದಾರೆ. ಎತ್ತವರು ಹಾಗೂ ಸಂಬಂಧಿಕರ ಗೋಳು ಹೇಳುತ್ತಿರೋದಾಗಿತ್ತು. ಗ್ರಾಮದಲ್ಲಿ ಒಂದು ರೀತಿ ಮೌನ ಆವರಿಸಿತ್ತು. ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಸ್ಥೆಯು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ ಸಹಯೋಗದೊಂದಿಗೆ ಏಪ್ರಿಲ್ 24ರಿಂದ 3 ದಿನ ಬೆಂಗಳೂರಿನ ಅರಮನೆ ಮೈದಾನದ ತ್ರಿಪುರ ವಾಸಿನಿಯಲ್ಲಿ ಅಂತಾರಾಷ್ಟ್ರೀಯ ಕೃಷಿ ತಂತ್ರಜ್ಞಾನ ಶೃಂಗಸಭೆಯನ್ನು ಹಮ್ಮಿಕೊಂಡಿರುವುದಾಗಿ ಸಂಸ್ಥೆಯ ಅಧ್ಯಕ್ಷೆ ಉಮಾರೆಡ್ಡಿ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಯು ಹೆಚ್ಚು ವಾಣಿಜ್ಯ ಉದ್ದೇಶಿತ ಉತ್ಪಾದನೆಯ ಸೇವೆಯಲ್ಲಿ ತೊಡಗಿರುತ್ತದೆ. ವಾಣಿಜ್ಯ ಸಂಸ್ಥೆಗಳು ಹಾಗೂ ರೈತರು ಇಬ್ಬರನ್ನು ಒಂದೇ ವೇದಿಕೆಗೆ ತಂದು ತಂತ್ರಜ್ಞಾನ ಪರಿಚಯಿಸುವ ಉದ್ದೇಶದಿಂದ ಈ ಶೃಂಗಸಭೆ ಆಯೋಜನೆ ಮಾಡಲಾಗಿದೆ ಅಂತ ಹೇಳಿದರು. ತಂತ್ರಜ್ಞಾನ ವಾಣಿಜ್ಯದ ಬಗ್ಗೆ ರೈತರಿಗೆ ತಿಳುವಳಿಕೆ ಇದ್ದರೆ ಅವರ ಕೃಷಿ ಅಭಿವೃದ್ಧಿಯಾಗಲಿದೆ. ಈ ಸಂಬಂಧ ಕೃಷಿ ವಿವಿಯ ಕುಲಪತಿ ಡಾಕ್ಟರ್ KC ನಾರಾಯಣಸ್ವಾಮಿ ಭೇಟಿ ಮಾಡಿದ್ದು, ಮಂಡ್ಯದಿಂದ ಹೆಚ್ಚು ರೈತರು ಭಾಗವಹಿಸಲಿದ್ದಾರೆ ಅಂತ ಭರವಸೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಕೃಷಿ ಸಚಿವ ಚಲುವರಾಯಸ್ವಾಮಿ ಬೆಂಬಲಿಸುವುದಾಗಿ ಹೇಳಿದ್ದಾರೆ ಅಂತ ಹೇಳಿದರು. ಮೊದಲನೇ ಸತಿ ನಾವು ಈ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಸ್ಥೆಯಲ್ಲಿ ಒಂದು ಅಗ್ರಿ ಟೆಕ್ ಸಮ್ಮಿಟ್ ಅಂತ ಕಂಡಕ್ಟ್ ಮಾಡ್ತಾ ಇರೋದು. ಹೆಚ್ಚು ನೀವು ಕೇಳಿರೋದು ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆ, ನಮ್ಮ ಫೋಕಸ್ ಇರೋದು ಟ್ರೇಡು, ಇಂಡಸ್ಟ್ರಿ ಮತ್ತು ಸರ್ವಿಸು. ಏನಕ್ಕಂದರೆ ನಮ್ಮಲ್ಲಿರೋದು 4,500 ಸದಸ್ಯರಿದ್ದಾರೆ. ಎಲ್ಲರೂ ವಾಣಿಜ್ಯನಲ್ಲೇ ಇರ್ತಾರೆ, ಹೆಚ್ಚು ಇರೋದು ಟ್ರೇಡ್ನಲ್ಲಿ ಇರ್ತಾರೆ, ಇಲ್ಲ ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ ಇರ್ತಾರೆ, ಇಲ್ಲಾಂದರೆ ಸರ್ವಿಸಸ್ನಲ್ಲಿರ್ತಾರೆ. ಸ್ವಲ್ಪ ಜನ ಪ್ರೊಫೆಷ್ನಲ್ಸ್ ಆಗಿದ್ದಾರೆ. ಆದರೆ ಅಗ್ರಿ ಫಾರ್ಮರ್ಸು ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಸ್ಥೆಯಲ್ಲಿ ಮೆಂಬರ್ಸ್ ಆಗಿಲ್ಲ. ಈ ಎರಡು ಫಾರ್ಮರ್ಸು ಮತ್ತು ಇಂಡಸ್ಟ್ರೀಸು ಇಬ್ಬರು ಒಂದೇ ಪ್ಲ್ಯಾಟ್ಫಾರ್ಮ್ ಬಂದರೆ
ಅದರಲ್ಲಿ ಟೆಕ್ನಿಕಲ್ ಸೆಷನ್ಸ್ ಆಗಿದ್ರೆ ಒಂದು ತಿಳ್ಕೊಲೇ ಬರುತ್ತೆ ಒಬ್ರೊಬ್ರಿಗೆ, ಒಂದು ಏನೇನಿದೆ ನ್ಯೂ ಟೆಕ್ನಾಲಜೀಸ್, AI ಇರಲಿ, ಇಲ್ಲ ರೋಬೋಟಿಕ್ಸ್ ಇರಲಿ, ಇಲ್ಲ ಮ್ಯಾನೇಜ್ಮೆಂಟ್ ಇರಲಿ, ಇದೆಲ್ಲ ಫಾರ್ಮರ್ಸ್ಗೆ ಗೊತ್ತಿದ್ರೆ ಅವ್ರದ್ದು ಕೃಷಿ ಇನ್ನೂ ಹೆಚ್ಚು ಆಗುತ್ತೆ. ಸೊ ವಿತ್ ದಟ್ ಐಡಿಯಾ ನಾವು ಈ ಗ್ಲೋಬಲ್ ಅಗ್ರಿಟೆಕ್ ಸಮಿಟ್ ಅಂತ ಫಸ್ಟ್ ಟೈಮು ನಮ್ಮ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಸ್ಥೆನಲ್ಲಿ ಹಮ್ಮಿಕೊಂಡಿದ್ವಿ. ಇದು ಏಪ್ರಿಲ್ 24 ಇಂದ 26 ಪ್ಯಾಲೇಸ್ ಗ್ರೌಂಡ್ಸ್ನಲ್ಲಿ ತ್ರಿಪುರ ವಾಸಿನಿಯಲ್ಲಿ ಮಾಡ್ತಾಯಿದ್ವಿ. ನಮ್ಮ ಉದ್ದೇಶ ಏನಂದರೆ ಮಂಡ್ಯಕ್ಕೆ ಬಂದಿರೋದು ಒಂದು, ಪ್ರಭಾಕರನ್ ಅವರು ಡೈರೆಕ್ಟರಾಗಿ ನಮ್ಮ ಮಹಾಸಂಸ್ಥೆಯಲ್ಲಿ ಅವರು ಡೈರೆಕ್ಟರಾಗಿದ್ದಾರೆ. ಅದ್ರ ಜೊತೆಯಲ್ಲಿ ಇಲ್ಲಿ ನಾವು ಹೆಚ್ಚು ಇನ್ಫಾರ್ಮೇಷನ್ ಸ್ಪ್ರೆಡ್ ಡಿಸೆಮಿನೇಟ್ ಮಾಡಿದ್ರೆ ಇನ್ನೂ ಹೆಚ್ಚು ಪಾರ್ಟಿಸಿಪೇಷನ್ ಆಗಬೇಕು. ಫಾರ್ಮರ್ಸಿಂದ FPOs ಇದ್ದಾರೆ, ಅವರೆಲ್ಲ ಬರಬೇಕು. ಅದಕ್ಕೆ ಇವತ್ತು ಬೆಳಗ್ಗೆ ನಾವು VC ಅವರು ವೈಸ್ ಚಾನ್ಸಲರು ಮಂಡ್ಯ ಡಿಸ್ಟ್ರಿಕ್ಟ್ಗೆ ನಾರಾಯಣ ಸ್ವಾಮಿನವ್ರನ್ನ, ಡಾಕ್ಟರ್ ನಾರಾಯಣ ಸ್ವಾಮಿನ ಭೇಟಿ ಮಾಡಿದ್ವಿ, ಅಗ್ರಿಕಲ್ಚರಲ್ VCಗೆ. ಸೊ ಹೀ ಪ್ರಾಮಿಸ್ಡ್, ಮೊನ್ನೆ ರೀಸೆಂಟಾಗಿ ಇಲ್ಲಿ ಮಂಡ್ಯನಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಆಯಿತು, ಹೆಚ್ಚು ಕೃಷಿನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಬೆಂಗಳೂರು ಅಷ್ಟೇ ಕೃಷಿ ಮೇಳ ಆಗುತ್ತೆ, ಮಿಲೆಟ್ ಫೇರ್ ಆಗುತ್ತೆ. ಬಟ್ ವಾಣಿಜ್ಯ ಮತ್ತು ಟೆಕ್ನಾಲಜಿ ಜೊತೆಯಲ್ಲಿ ಅಗ್ರಿ ಆಗ್ತಾ ಇರಲಿಲ್ಲ. ಸೊ ಎರಡು ಜೋಡಿಸಿ ನಾವು ಮಾಡಬೇಕು ಅಂತ ಈ ಉದ್ದೇಶ. ಮೊನ್ನೆನೇ ಅಬೌಟ್ 4 ದಿವಸ ಹಿಂದೆ ಆನರಬಲ್ ಮಿನಿಸ್ಟರು ಚೆಲುವರಾಯಸ್ವಾಮಿ ಅವರು ಇದು ಕರ್ಟನ್ ರೈಸರ್ ಮಾಡಿದರು ಬೆಂಗಳೂರಿನಲ್ಲಿ. ಅದರಲ್ಲಿ ಅವರು ಖಂಡಿತ ನಮ್ಮ ಸಪೋರ್ಟ್ ಇದೆ, ನಿಮ್ಮ ಪ್ರೋಗ್ರಾಮ್ಗೆ ಖಂಡಿತ ಮಾಡಿ ಅಂತ ಹೇಳಿದರು. ಅದರಲ್ಲೇ ನಾವು ಇವಾಗ ಮಾಡ್ತಾ ಇರೋದು. ಸೊ ಗೋಷ್ಠಿಯಲ್ಲಿ ಸಂಸ್ಥೆಯ ಚೇರ್ಮನ್ ರೂಪಾರಾಣಿ, ನಿರ್ದೇಶಕರಾದ ಪ್ರಭಾಕರನ್, ನರಸಿಂಹಮೂರ್ತಿ, ಮಂಡ್ಯ ಜಿಲ್ಲೆಯ ಕಾರ್ಯದರ್ಶಿ ಸತೀಶ್ ಬಾಬು ಇದ್ದರು. ಮಂಡ್ಯ ರಕ್ಷಣಾ ವೇದಿಕೆ ವತಿಯಿಂದ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಮೂಡಬಾಗಿಲು ಆಂಜನೇಯ ಸ್ವಾಮಿ ದೇವಿಗೆ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ವಿನೂತನ ರೀತಿಯಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಮಂಡ್ಯ ರಕ್ಷಣಾ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷ ಬಿ. ಶಂಕರ್ ನೇತೃತ್ವದಲ್ಲಿ ಹೋರಾಟ ನಡೆಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಶಂಕರ್ ಬಾಬು, ಅಮೆರಿಕ ಮತ್ತು ಇರಾನ್ ಇಸ್ರೇಲ್ನಲ್ಲಿ ನಡೆಯುತ್ತಿರುವ ಕ್ಷಿಪಣಿ ದಾಳಿ ಮುಕ್ತಾಯಗೊಂಡು ವಿಶ್ವದಲ್ಲಿ ಶಾಂತಿ ನೆಲೆಸಲಿ ಎಂದು ಮತ್ತು ಯುದ್ಧದಲ್ಲಿ ಮರಣ ಹೊಂದಿದ ಆತ್ಮಕ್ಕೆ ಶಾಂತಿ ದೊರೆಯಲಿ ಅಂತ ವಿಶೇಷ ಪ್ರಾರ್ಥನೆ ಮಾಡಲಾಗಿದೆ ಅಂತ ಹೇಳಿದರು. ದಿನ ಏನು ನಮ್ಮ ದೇಶದ ಅಕ್ಕಪಕ್ಕ ದೇಶಗಳಿದ್ದಾವೆ, ವಿಶ್ವದ ದೊಡ್ಡ ದೇಶದ ಅಮೆರಿಕ ಮತ್ತು ಇರಾನ್ ಮತ್ತು ಇಸ್ರೇಲ್ ದೇಶದಲ್ಲಿ ಒಂದು ಕ್ಷಿಪಣಿ ಯುದ್ಧ ಶುರುವಾಗಿ ಇಡೀ ಅದ್ರ ಬಿಸಿ ನಮ್ಮ ಭಾರತ ದೇಶಕ್ಕೆ ತಟ್ಟಿದೆ. ಆದಷ್ಟು ಬೇಗ ಯುದ್ಧ ಮುಕ್ತಾಯಗೊಂಡು ಸಾಮಾನ್ಯ ನಮ್ಮಂಥ ಜನಗಳು ನಿತ್ಯ ಜೀವನ ಏನಿದೆ ಅದನ್ನ ಯಥಾಸ್ಥಿತಿ ಮರಳಿ ಅಂತೇಳಿ ಇವತ್ತು ಮೂಡಲಬಾಗಿಲು ಆಂಜನೇಯ ಸ್ವಾಮಿಗೆ ಇವತ್ತು ಮಂಡ್ಯ ರಕ್ಷಣಾ ವೇದಿಕೆಯಿಂದ ಮತ್ತು ಸಾರ್ವಜನಿಕರೆಲ್ಲ ಸೇರಿ ಇವತ್ತು ಪೂಜೆನ ಸಲ್ಲಿಸ್ತಾ ಇದ್ದೀವಿ. ಇನ್ನು ಮುಂದೆ ಈ ಯುದ್ಧನ ಮುಕ್ತಾಯ ಹೇಳಬೇಕು. ಮತ್ತು ಇದ್ರ ಮಧ್ಯೆ ನರೇಂದ್ರ ಮೋದಿಯವರು ಮಧ್ಯಸ್ಥಕ್ಕೆ ಮಾಡಿ ಮತ್ತು ಸಂಸ್ಥೆ ಏನಿದೆ ಅದು ತುಂಬ ಆದಷ್ಟು ಇದ್ರ ಬಗ್ಗೆ ನಿಗಾ ವಹಿಸಿ ಈ ಯುದ್ಧನ ಕಡೆಗಣಿಸಬೇಕು. ಮತ್ತು ಜನಸಾಮಾನ್ಯರಿಗೆ ತೊಂದರೆ ತುಂಬ ಆಗ್ತಾ ಇದೆ. ಈಗ ನೋಡಿದಂಗೆ ನೀವು ನಮ್ಮ ದೇಶದಲ್ಲಿ ಈಗ LPG ಸಿಲಿಂಡರ್ದು ತುಂಬ ಬೇಡ ಅಭಾವ ಆಗಿದೆ. ಮತ್ತು ಅದ್ರ ನಡುವೆ ಜೀವನಗಳಿಗೂ ನಮ್ಗೆ ಏನು ರಫ್ತು ಆಗಬೇಕಾಯ್ತು, ನಮ್ಮ ದೇಶ ಆಮದಾಗಬೇಕಾಯ್ತು, ಎಲ್ಲ ಸ್ಥಗಿತಗೊಂಡಿದೆ. ಮತ್ತು ಇದರಿಂದ ತುಂಬ ಅನಾಹುತಗಳು ಆಗಿದೆ. ಮತ್ತು ಇದೇ ರೀತಿ ಆದರೆ ಮುಂದಿನ ನಮ್ಮ ಸಾಮಾನ್ಯ ಜನಗಳ ಮೇಲೆ ಹೊಡೆತ ಬೀಳುತ್ತೆ. ಆದಷ್ಟು ಬೇಗ ನರೇಂದ್ರ ಮೋದಿಯವರು ಮತ್ತು ವಿಶ್ವಸಂಸ್ಥೆ ಮಧ್ಯಸ್ಥಿಕೆಗೆ ಮಾಡಿ ಇದನ್ನ ಮಧ್ಯಪ್ರವೇಶ ಮಾಡಿ ಇದನ್ನ ಮುಕ್ತಾಯಗೊಳಿಸ್ಬೇಕಂತೇಳಿ ಆ ಭಗವಂತ ಏನು ವಾಯುಪುತ್ರ ಇದ್ದಾನೆ ಆಂಜನೇಯ ಸ್ವಾಮಿ. ಈ ಸಂದರ್ಭದಲ್ಲಿ ಶ್ರೀ ರವಿಕುಮಾರ್, ಆಕಾಶ್, ಭಾಗ್ಯಬಾಯಿ, ವೀಣಾಬಾಯಿ, ರಾಜ್ಯ ಸಂಘಟನಾ ಕಾರ್ಯದರ್ಶಿ ಜಗದೀಶ್ ಗೌಡ, ದಕ್ಷಿಣಮೂರ್ತಿ, ಧನಂಜಯ, ನಂದಿನಿಬಾಯಿ ಸೇರಿದಂತೆ ಅನೇಕರು ಹಾಜರಿದ್ದರು. ಆನ್ಲೈನ್ ಕಂಪನಿಗಳು ಕೇವಲ ₹1ಗೆ 1 ಲೀಟರ್ ಹಾಲು ಮಾರಾಟ ಮಾಡುವ ಮೂಲಕ ಹೈನುಗಾರಿಕೆ ನಂಬಿದ ಲಕ್ಷಾಂತರ ರೈತರ ಬದುಕಿನ ಜೊತೆ ಚೆಲ್ಲಾಟವಾಡುತ್ತಿವೆ ಎಂದು ಆರೋಪಿಸಿ ಕರ್ನಾಟಕ ಪ್ರಾಂತ ರೈತ ಸಂಘ ಮತ್ತು ಕರ್ನಾಟಕ ರಾಜ್ಯ ಹಾಲು ಉತ್ಪಾದಕರ ರೈತರ ಕ್ಷೇಮಾಭಿವೃದ್ಧಿ ಸಂಘದ ನೇತೃತ್ವದಲ್ಲಿ ಮಂಡ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ರಾಜ್ಯದ ಆರ್ಥಿಕ ಬೆನ್ನೆಲುಬಾಗಿರುವ ಹೈನುಗಾರಿಕೆ ಇಂದು ಸಂಕಷ್ಟಕ್ಕೆ ಸಿಲುಕಿದೆ. ಫ್ಲಿಪ್ಕಾರ್ಟ್, ಅಮೆಜಾನ್ ಮತ್ತು ವಾಲ್ಮಾರ್ಟ್ನಂತಹ ಬಹುರಾಷ್ಟ್ರೀಯ ಕಂಪನಿಗಳು ಮಾರುಕಟ್ಟೆಯಲ್ಲಿ ಅನ್ಯಾಯದ ಪೈಪೋಟಿ ನಡೆಸುತ್ತಿವೆ ಅಂತ ರೈತರು ಆರೋಪಿಸಿದರು. ಉತ್ಪಾದನಾ ವೆಚ್ಚಕ್ಕಿಂತ ಕಡಿಮೆ ಬೆಲೆಗೆ ಹಾಲು ಮಾರಾಟ ಮಾಡುವ ಮೂಲಕ ಕಂಪನಿಗಳು ನಂದಿನಿಯಂತಹ ಸಹಕಾರಿ ಸಂಸ್ಥೆಗಳನ್ನು ನಾಶ ಮಾಡಲು ಸಂಚು ರೂಪಿಸುತ್ತಿವೆ ಅಂತ ರೈತರು ಗಂಭೀರ ಆರೋಪ ಮಾಡಿದರು. ಕರ್ನಾಟಕ ಪ್ರಾಂತ ರೈತ ಸಂಘ ₹1ಗೆ 1 ಲೀಟರ್ ಹಾಲನ್ನು ನೀಡಿ ರೈತರನ್ನು ನಾಶ ಮಾಡಲು ಹೊರಟಿರ್ತಕ್ಕಂತಹ ವಾಲ್ಮಾರ್ಟ್ ಕಂಪನಿಗೆ ಹೇಳಿ ಧಿಕ್ಕಾರ.
ಆನ್ಲೈನ್ ಕಂಪನಿಗಳ ಅನ್ಯಾಯದ ಮಾರಾಟ ತಂತ್ರಗಳನ್ನು ಕೂಡಲೇ ತಡೆಯಬೇಕು. ಸ್ವಾಮಿನಾಥನ್ ವರದಿಯಂತೆ ಪ್ರತಿ ಲೀಟರ್ ಹಾಲಿಗೆ ಕನಿಷ್ಠ 50 ರೂಪಾಯಿ ಬೆಲೆ ನಿಗದಿಪಡಿಸಬೇಕು. ಗಗನಕ್ಕೇರಿರುವ ಪಶು ಆಹಾರದ ಬೆಲೆಗಳನ್ನು ಸರ್ಕಾರ ನಿಯಂತ್ರಿಸಬೇಕು. ಜೊತೆಗೆ ಜಾನುವಾರು ಹತ್ಯೆ ನಿಷೇಧ ಕಾಯ್ದೆಯನ್ನು ರಾಜ್ಯದಲ್ಲಿ ರದ್ದುಗೊಳಿಸಬೇಕಂತ ಒತ್ತಾಯಿಸಿದರು. ಆನ್ಲೈನ್ ಕಂಪನಿಗಳು 1 ರೂಪಾಯಿಗೆ 1 ಲೀಟರ್ ಹಾಲನ್ನು ಮಾರಾಟ ಮಾಡೋದ್ರ ಮುಖಾಂತರವಾಗಿ ಕರ್ನಾಟಕ ರಾಜ್ಯದ ಹೈನು ಉದ್ಯಮವನ್ನು ತನ್ನ ಕೈವಶ ಮಾಡ್ಕೊಳ್ಳಿಕ್ಕೆ, ಆ ಮಾರುಕಟ್ಟೆಯನ್ನು ತನ್ನ ಕೈವಶ ಮಾಡ್ಕೊಳ್ಳಿಕ್ಕೆ ಒಂದು ಕುತಂತ್ರದ ಮಾರ್ಗವನ್ನು ಅನುಸರಿಸ್ತಾ ಇದೆ. ಈ ಕುತಂತ್ರದ ಮಾರ್ಗದ ಪರಿಣಾಮವಾಗಿ ಇಡೀ ಹಾಲನ್ನು ಉತ್ಪಾದನೆ ಮಾಡ್ತಕ್ಕಂಥ ರೈತರ ಬದುಕು ದುಸ್ತರಾಗ್ತಕ್ಕಂಥ ಸನ್ನಿವೇಶ ಮುಂದಿನ ದಿನಗಳಲ್ಲಿ ನಿರ್ಮಾಣ ಆಗುತ್ತೆ. ಈ ಬಹುರಾಷ್ಟ್ರೀಯ ಕಂಪನಿಗಳು ಭಾರತದ ಈ ಹೈನು ಉದ್ಯಮದ ಮಾರುಕಟ್ಟೆಯನ್ನು ತನ್ನ ಕೈವಶ ಮಾಡ್ಕೊಳ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಅವರು ನಷ್ಟ ಆದರೂ ಸಹ ಆ ನಷ್ಟವನ್ನು ಮುಂದಿಟ್ಕೊಂಡು ಈ ರೀತಿ ಮಾರಾಟ ಮಾಡಲಿಕ್ಕೆ ಹೊರಟಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಅವ್ರೇನು ಮಾಡ್ತಾರೆ ಅಂತ ಹೇಳಿದ್ರೆ ದೊಡ್ಡ ಪ್ರಮಾಣದಲ್ಲಿ ಹೈನೋದ್ಯಮವನ್ನು ಪ್ರಾರಂಭ ಮಾಡೋದ್ರ ಮುಖಾಂತರವಾಗಿ ತಮ್ಮದೇ ಆದಂತಹ ಮಾರುಕಟ್ಟೆಯನ್ನು ಇಲ್ಲಿ ನಿರ್ಮಾಣ ಮಾಡಲಿಕ್ಕೆ ಹೊರಟಿದ್ದಾರೆ. ಈಗಾಗಲೇ ಬೇರೆ ಬೇರೆ ಅಮೂಲ್ ಅಂತ ಸಂಸ್ಥೆಗಳಿಂದ ಮಹಾರಾಷ್ಟ್ರ ಇರ್ಬೋದು, ಹೆರಿಟೇಜ್ ಅಂತ ಸಂಸ್ಥೆಗಳಿರ್ಬೋದು, ತಮಿಳುನಾಡಿನಲ್ಲಿರ್ಬೋದು, ಈ ಕಡೆಯಿಂದ ಹಾಲುಗಳನ್ನು ತರಿಸ್ಕೊಂಡು ಅವರು 1 ರೂಪಾಯಿಗೆ ಬೇರೆ ವಸ್ತುಗಳನ್ನು ಖರೀದಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇದನ್ನು ಹಾಲನ್ನು ಕೊಡ್ತಾ ಇದ್ದಾರೆ. ಈಗ ಬೆಂಗಳೂರಿನ ಹಾಲು ಒಕ್ಕೂಟ ಒಂದರಲ್ಲೇ ದಿನಕ್ಕೆ 50,000 ಲೀಟರ್ ಹಾಲು ಮಾರಾಟ ಆಗ್ತಕ್ಕಂಥದ್ದು ಈಗ ಕಡಿಮೆ ಆಗಿದೆ. ಮುಂದಿನ ದಿನಗಳಲ್ಲಿ ಅದೇ ರೀತಿಯಲ್ಲೇ ನಮ್ಮ ಮನ್ಮುಲ್ಲು ಬರ್ಬೋದು ಅಥವಾ ಬೇರೆ ಬೇರೆ ಒಕ್ಕೂಟಗಳೇನಿದೋ ಆ ಒಕ್ಕೂಟಗಳ ವ್ಯಾಪ್ತಿಗೆ ಅದು ದೊಡ್ಡ ರೀತಿಯಾದ ಹೊಡೆತ ಬೀಳ್ತದೆ. ಮಂಡ್ಯ ಜಿಲ್ಲೆಯಲ್ಲಿ 10 ರಿಂದ 11 ಲಕ್ಷ ಲೀಟರ್ ಹಾಲು ಪ್ರತಿನಿತ್ಯ ಇವತ್ತು ಉತ್ಪಾದನೆ ಆಗ್ತಾ ಇದೆ. ಹಾಲನ್ನು ಇವತ್ತು ಲಿಕ್ವಿಡ್ ರೂಪದಲ್ಲಿ ಮಾರಾಟ ಮಾಡೋದೇ ಕಷ್ಟ ಆಗಿ 4 ರಿಂದ 5 ಲಕ್ಷ ಲೀಟರ್ ಹಾಲು ಮಾತ್ರ ಇವತ್ತು ಲಿಕ್ವಿಡ್ ರೂಪದಲ್ಲಿ ಹೋಗ್ತಾ ಇರ್ತಕ್ಕಂಥದ್ದು. ಇನ್ನು ಉಳಿದಂಥ ರೀತಿಯಲ್ಲಿ ಬೇರೆ ಬೇರೆ ಉಪ ಉತ್ಪನ್ನಗಳನ್ನ ಮಾಡ್ತಕ್ಕಂಥದ್ದು ಇರ್ಬೋದು, ಪೌಡರ್ಗಳನ್ನ ಮಾಡ್ತಕ್ಕಂಥದ್ದು ಇರ್ಬೋದು, ಈ ರೀತಿಯಾದಂತಹ ರೀತಿಯಲ್ಲೇ ಅದನ್ನ ಹಾಲನ್ನು ಮಾರಾಟ ಮಾಡಲಿಕ್ಕೆ ಎಣಗಾಡ್ತಾ ಇರತಕ್ಕಂಥ ಸಂದರ್ಭದಲ್ಲೇ ಇಂಥ ಒಂದು ಇಡೀ ನಮ್ಮ ಹಾಲು ಉತ್ಪಾದನೆ ಮಾಡ್ತಾ ಇರ್ತಕ್ಕಂಥ ಈ ಉದ್ಯಮವನ್ನು ಹಾಳು ಮಾಡಲಿಕ್ಕೆ ವಾಲ್ಮಾರ್ಟ್ನಂಥ ಕಂಪ್ನಿಗಳು, ಫ್ಲಿಪ್ಕಾರ್ಟ್ನಂಥ ಕಂಪ್ನಿಗಳು, ಅಮೆಜಾನ್ನಂಥ ಬಹುರಾಷ್ಟ್ರೀಯ ಕಂಪ್ನಿಗಳು ನಮ್ಮ ದೇಶದೊಳಗಡೆಗೆ ಮುಕ್ತವಾದಂಥ ರೀತಿಯಲ್ಲಿ ಇಂಥ ಒಂದು ಲೂಟಿ ಮಾಡಲಿಕ್ಕೆ, ದಿವಾಳಿ ಮಾಡಲಿಕ್ಕೆ ಹೊರಟಿದ್ದಾರೆ. ಆದರೆ ಕೇಂದ್ರ ಸರ್ಕಾರ ಇವತ್ತು ಏನು ಇದ್ರದ್ದು ಒಂದು ಸ್ಪರ್ಧಾತ್ಮಕವಾದಂತಹ ಜಗತ್ತಿನಲ್ಲಿ ಈ ನಿಯಂತ್ರಣವನ್ನು ಏರ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಪ್ರತಿಭಟನೆಯಲ್ಲಿ ಜಿಲ್ಲಾ ಸಂಚಾಲಕರಾದ ಭಾರತರಾಜು, ಮಹಾದೇವು, ಗುರುಸ್ವಾಮಿ, ಸಿದ್ದೇಗೌಡ, ಗಣೇಶ್, ನಾಗಮಣಿ ಸೇರಿದಂತೆ ಅನೇಕ ಕಾರ್ಯಕರ್ತರು ಭಾಗಿಯಾಗಿದ್ದರು. ಪರಿಶಿಷ್ಟ ಜಾತಿಗಳಿಗೆ ಒಳ ಮೀಸಲಾತಿ ಹಂಚಿಕೆ ಸಂಬಂಧ ಮಾರ್ಚ್ 22ರಂದು ನಡೆದಿರುವ ವಿಶೇಷ ಸಚಿವ ಸಂಪುಟದಲ್ಲಿ ಒಳ ಮೀಸಲಾತಿ ಕಲ್ಪಿಸಲು ವಿವಿಧ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿ ಕರ್ನಾಟಕ ಮೀಸಲಾತಿ ಸಂರಕ್ಷಣಾ ಒಕ್ಕೂಟದಿಂದ ಮಾರ್ಚ್ 24ರಂದು ಬೆಂಗಳೂರಿನ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಬೆಂಗಳೂರು ಚಲೋ ಮತ್ತು ಬೃಹತ್ ಹೋರಾಟ ಸಂಕಲ್ಪ ಸಮಾವೇಶವನ್ನು ಹಮ್ಮಿಕೊಂಡಿರುವುದಾಗಿ ಒಕ್ಕೂಟದ ರಾಜ್ಯ ಜಂಟಿ ಕಾರ್ಯದರ್ಶಿ ಕಿರಣ್ ಕುಮಾರ್ ಕೊತ್ತಗೆರೆ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಳೆದೆರಡು ದಶಕಗಳಿಂದ ಪರಿಶಿಷ್ಟ ಸಮುದಾಯಗಳ ಮಧ್ಯೆ ಅಪಸ್ವರ, ಅಪನಂಬಿಕೆ ಬಿತ್ತಲಾಗುತ್ತಿದೆ. ನಾಲ್ವಡಿ ಕೃಷ್ಣರಾಜ ಒಡೆಯರವರ ಮಿಲ್ಲರ್ ಕಮಿಷನ್ ದೇಶದ ಮೊದಲ ಪರಿಶಿಷ್ಟ ಜಾತಿ ಮತ್ತು ಸಂವಿಧಾನ SC/ST ಪಟ್ಟಿಯಲ್ಲಿ ಬೋವಿ, ಲಮಾಣಿ, ಕೊರ್ಚಿ, ಕೊರ್ಮಾ ಸಮುದಾಯಗಳು ಗುರುತಿಸಲ್ಪಟ್ಟಿವೆ ಅಂತ ಹೇಳಿದರು. ಇತ್ತೀಚೆಗೆ ನಾಗಮೋಹನ್ ದಾಸ್ ವರದಿ, ಕೆಲವು ಮಾಧ್ಯಮಗಳು ಪ್ರಗತಿಪರರು ಅಸಂಘಟಿತ ಅಲೆಮಾರಿ ವಿಮುಕ್ತಿ ಸಮುದಾಯಗಳನ್ನು ಅಸ್ಪೃಶ್ಯರೆಂದು ಉದ್ದೇಶಪೂರ್ವಕ ಭಿನ್ನಮತ ಸೃಷ್ಟಿಸಲಾಗುತ್ತಿದೆ. ಸಂವಿಧಾನಿಕ ಮೀಸಲಾತಿ ಅವಕಾಶ ಕಸಿದುಕೊಳ್ಳುವ ಕೆಲಸ ಮಾಡುತ್ತಿದೆ ಅಂತ ಹೇಳಿದರು. ರಾಜ್ಯ ಸರ್ಕಾರವು ಮೀಸಲಾತಿ ಹಂಚಿಕೆ ಸೀಮಿತವನ್ನು ನ್ಯಾಯಾಲಯ ಶೇಕಡಾ 15ಕ್ಕೆ ಸೀಮಿತಗೊಳಿಸಿದೆ. ಇದು ಜನಸಂಖ್ಯೆಗೆ ಅನುಗುಣವಾಗಿ ಸೀಮಿತಗೊಳಿಸುವ ನಿಟ್ಟಿನಲ್ಲಿ ನಡೆಯುವ ವಿಶೇಷ ಸಂಪುಟ ಸಭೆಯಲ್ಲಿ 101 ಪರಿಶಿಷ್ಟ ಜಾತಿಗಳಿಗೂ ಸಾಮಾಜಿಕ ನ್ಯಾಯದಡಿ ಒಳ ಮೀಸಲಾತಿ ಕಲ್ಪಿಸಬೇಕು ಅಂತ ಆಗ್ರಹಿಸಿದರು. ಸುಮಾರು 2000 ವರ್ಷಗಳಿಂದ ಶೋಷಣೆ ಮತ್ತು ಅಧಿಕಾರ ಮತ್ತು ಸಂಪತ್ತಿನಿಂದ ವಂಚಿತರಾದಂಥ ತಳ ಸಮುದಾಯಗಳಿಗೆ ಏನಾದರೂ ಅವ್ರಿಗೆ ಸಾಮಾಜಿಕವಾಗಿ ಮೇಲ್ ತರಬೇಕು, ಅವ್ರಿಗೂ ಕೂಡ ಇತರೆ ಎಲ್ಲ ಸಮುದಾಯಗಳಂತೆ ಸಾಮಾಜಿಕ ಸ್ಥಾನಮಾನ ಮತ್ತು ಘನತೆಗಳನ್ನ ಕೊಡಬೇಕು ಅಂತೇಳಿ ನಾಲ್ವಡಿ ಕೃಷ್ಣರಾಜ ಒಡೆಯರವರು, ಛತ್ರಪತಿ ಸಾಹುಮಹಾರಾಜರವರನ್ನು ಒಳಗೊಂಡು ನಾಲ್ವಡಿಯವರು ಸುಮಾರು 1918ರಲ್ಲಿ ಒಂದು ಮಿಲ್ಲರ್ ಕಮಿಷನನ್ನು ರಚನೆ ಮಾಡೋದ್ರ ಮುಖಾಂತರ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಡಿಪ್ರೆಸ್ಡ್ ಕ್ಲಾಸ್ ಅಂತ ಒಂದು ಪಟ್ಟಿಯನ್ನು ತಯಾರು ಮಾಡಿ ಅಲ್ಲಿರುವಂಥ ಸಮುದಾಯಗಳಿಗೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಮೀಸಲಾತಿಯನ್ನು ದೊರಕಿಸಬೇಕು ಅಂತ ಅನ್ನೋದು ಇತಿಹಾಸ. ಆ ಒಂದು ಸಂದರ್ಭದಲ್ಲಿ ಕರ್ನಾಟಕದಲ್ಲಿರುವಂಥ ಬಂಜಾರ, ಲಂಬಾಣಿ, ಬೋವಿ, ಕೊರಮ, ಕೊರಚ, ಆದಿ ಕರ್ನಾಟಕ, ಆದಿ ದ್ರಾವಿಡ ಹೀಗೆ ಶೋಷಣೆಗೆ ಮತ್ತು ಸಾಮಾಜಿಕ ಅಸಮಾನತೆಗೆ ಒಳಗಾದಂಥ ಸಮುದಾಯಗಳಿಗೆ ಮಿಲ್ಲರ್ ಕಮಿಷನ್ ಆಯೋಗದಲ್ಲಿ ವಿಶೇಷವಾದಂಥ ಮೀಸಲಾತಿ ವ್ಯವಸ್ಥೆಯನ್ನು ಕಲ್ಪಿಸಿ ಅವಕಾಶವನ್ನು ಸೃಷ್ಟಿ ಮಾಡಲಾಯಿತು. ತದನಂತರದಲ್ಲಿ 1936ರಲ್ಲಿ ಮಂಡಲ್ ಕಮಿಷನ್ನು ಮತ್ತು ಸೈಮನ್ ಕಮಿಷನ್ನವರ
ಒಂದು ವರದಿಯ ಶಿಫಾರಸಿನ ಮೇಲೆ ಬಾಬಾ ಸಾಹೇಬ್ರವರ ಹೋರಾಟದ ಫಲವಾಗಿ 1936ರಲ್ಲಿ ಫಸ್ಟ್ ಶೆಡ್ಯೂಲ್ ಕಾಸ್ಟ್ ಲಿಸ್ಟು ಡಿಕ್ಲೇರ್ ಆಗುತ್ತೆ. ಇಡೀ ಇಂಡಿಯಾದಲ್ಲಿ ಎಲ್ಲ ಪ್ರಾಂತ್ಯಗಳಲ್ಲಿ ಯಾರ್ಯಾರು ಡಿಪ್ರೆಸ್ಡ್ ಕ್ಲಾಸ್ ಅಥವಾ ಸೋಷಿಯೋ ಎಜುಕೇಷನಲ್ಲಿ ಬ್ಯಾಕ್ವರ್ಡ್ ಇದ್ದರು ಅವ್ರಿಗೆ ಫಸ್ಟ್ ರಿಸರ್ವೇಷನ್ ತಗೊಬಂದಾಗ ಆಗಲೂ ಕೂಡ ಮದ್ರಾಸ್ ಪ್ರಾಂತ್ಯ ಮತ್ತು ಮೈಸೂರು ಪ್ರಾಂತ್ಯದಲ್ಲಿ ಬೋವಿ, ಬಂಜಾರ, ಕೊರ್ಮಾ, ಕೊರ್ಚ ಸಮುದಾಯಗಳ ಸಮಾನಾಂತರ ಜಾತಿಗಳು ಎಸ್ ಸಿ ಪಟ್ಟಿಲಿತ್ತು. ಪ್ರಪ್ರಥಮವಾಗಿ 1950ರ ಸಾಂವಿಧಾನಿಕವಾಗಿ ಪರಿಶಿಷ್ಟ ಜಾತಿ ಪಟ್ಟಿಯನ್ನು ತಯಾರು ಮಾಡಿದಾಗ ಕರ್ನಾಟಕ ರಾಜ್ಯದಲ್ಲಿ ಬೋವಿ, ಬಂಜಾರ, ಕೊರ್ಮಾ, ಕೊರ್ಚ ಸಮುದಾಯಗಳು 1950ರ ಪ್ರಥಮ ಪಟ್ಟಿಯಲ್ಲೂ ಕೂಡ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿತ್ತು. ತದನಂತರದಲ್ಲಿ ದೇವರಾಜ್ ಅರಸು ಅವರ ಕಾಲಘಟ್ಟದಲ್ಲಿ ಏರಿಯಾ ರಿಸ್ಟ್ರಿಕ್ಷನ್ ರಿಮೂವ್ ಮಾಡಬೇಕು ಅಂತೇಳಿ ಅವಲೂರವರ ಕಮಿಷನ್ ರಿಪೋರ್ಟ್ನ ಆಧರಿಸಿ 1976ರಲ್ಲಿ ಹಳೆ ಮೈಸೂರು ಪ್ರಾಂತ್ಯಕ್ಕೆ ಸೀಮಿತವಾಗಿದ್ದಂಥ ಈ 4 ಜಾತಿಗಳ ರಿಸರ್ವೇಷನನ್ನು ಪ್ರಾದೇಶಿಕ ನಿರ್ಬಂಧವನ್ನು ಸಡಲು ಮಾಡಿ ಇಡೀ ಅಖಂಡ ರಾಜ್ಯಕ್ಕೆ ಇವರು ಎಸ್ ಸಿ ಪಟ್ಟಿಗೆ ಸೇರ್ಪಡೆ ಮಾಡಲಿಕ್ಕೆ ಇದ್ದಂಥ ನಿರ್ಬಂಧವನ್ನು ತೆಗೆದುಹಾಕಲಾಯಿತು. 1950ರಿಂದ 2026ರವರೆಗೆ ಪರಿಶಿಷ್ಟ ಜಾತಿಯಲ್ಲಿರುವಂಥ ಎಲ್ಲ ಸಮುದಾಯಗಳಿಗೂ ಚಾರಿತ್ರಿಕವಾಗಿ ಅನ್ಯಾಯ ಆಗಿದೆ. ಸಂವಿಧಾನಬದ್ಧ ಮೀಸಲಾತಿಗಳು ಮತ್ತು ಅದರ ಅವಕಾಶಗಳು ಹಂಚಿಕೆ ಮಾಡುವಂಥ ವಿಚಾರದಲ್ಲಿ ಕೆಲವೊಂದಷ್ಟು ತಾರತಮ್ಯಗಳು ಇದೆ, ಇಲ್ಲ ಅಂತ ನಾವು ಅದನ್ನು ಹೇಳೋಕ್ಕೆ ಹೋಗಲ್ಲ. ಆದರೆ ಈ ತಾರತಮ್ಯಗಳನ್ನು ಸರಿಪಡಿಸಬೇಕು ಅಂತಲೇ ಆಗಸ್ಟ್ 1, 2024ರಲ್ಲಿ ಸುಪ್ರೀಂ ಕೋರ್ಟ್ನ ತೀರ್ಪು ಪರಿಶಿಷ್ಟ ಜಾತಿ ಒಳಗಡೆ ಯಾವ ಸಮುದಾಯಗಳು ಯಾವ ಪ್ರಮಾಣದಲ್ಲಿ ಹಿಂದುಳಿದಿದ್ದಾವೆ ಅಥವಾ ಮುಂದುವರೆದಿದ್ದಾವೆ ಅಥವಾ ಯಾವ ಸ್ಥಿತಿಗತಿಲಿದ್ದಾವೆ ಅನ್ನೋದನ್ನು ಆಧರಿಸಿ ಇಂಟರ್ಸೆ ಬ್ಯಾಕ್ವರ್ಡ್ನೆಸ್ಸನ್ನು ಪರಿಗಣಿಸಿ ಅವ್ರಿಗೆ ಒಳ ಮೀಸಲಾತಿಯನ್ನು ಕಲ್ಪಿಸಬೇಕು ಅಂತೇಳಿ ಸುಪ್ರೀಂ ಕೋರ್ಟು ತೀರ್ಪು ಕೊಟ್ಟಿತ್ತು. ಈ ತೀರ್ಪಿನ ತತ್ಪರಿಣಾಮವಾಗಿ ನಾಗಮೋಹನ್ ದಾಸ್ ಆಯೋಗದ ವರದಿಯನ್ನು ಸರ್ಕಾರಕ್ಕೆ ನೀಡಿದಾಗ ಗೋಷ್ಠಿಯಲ್ಲಿ ಟಿ.ಸಿ. ಗುರಪ್ಪ, ಟೆಂಪೋ ರಾಮಕೃಷ್ಣ ಅಂಕಯ್ಯ ಇದ್ದರು. ಕೇರ್ಪೇಟೆ ಪಟ್ಟಣದಲ್ಲಿ ಮುಸ್ಲಿಂ ಬಾಂಧವರು ಈದ್ ಉಲ್ ಫಿತರ್ ರಂಜಾನ್ ಹಬ್ಬವನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸಿದರು. ಪಟ್ಟಣದ ಶ್ರವಣಬೆಳಗೊಳ ರಸ್ತೆಯಲ್ಲಿರುವ ಜಾಮಿಯಾ ಮಸೀದಿಯಿಂದ ಧರ್ಮಗುರು ನೂರುದ್ದೀನ್ ಶರೀಫ್ ರವರ ನೇತೃತ್ವದಲ್ಲಿ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಅಲ್ಲಾಹು ಅಕ್ಬರ್ ಎಂಬ ಘೋಷಣೆಯೊಂದಿಗೆ ಮೆರವಣಿಗೆ ಹೊರಟ ಮುಸ್ಲಿಂ ಬಾಂಧವರು ಜಯನಗರ ಬಡಾವಣೆಯಲ್ಲಿರುವ ಈದ್ಗಾ ಮೈದಾನದಲ್ಲಿ ಒಂದೆಡೆ ಸೇರಿ ಸಾಮೂಹಿಕ ಪ್ರಾರ್ಥನೆ ನಡೆಸಿ ಪರಸ್ಪರ ಶುಭಾಶಯ ವಿನಿಮಯ ಮಾಡಿಕೊಂಡರು. ಧರ್ಮಗುರು ನೂರುದ್ದೀನ್ ಶರೀಫ್ ಅವರು ಧಾರ್ಮಿಕ ಸಂದೇಶ ನೀಡಿ ಮಾತನಾಡಿ, 1 ತಿಂಗಳ ಕಾಲ ಕಠಿಣವಾದ ಉಪವಾಸ ವ್ರತವನ್ನು ನಡೆಸಿ ಶ್ರದ್ಧಾಭಕ್ತಿಯಿಂದ ರಂಜಾನ್ ಹಬ್ಬವನ್ನು ಆಚರಿಸಲಾಗುತ್ತಿದೆ. ಪ್ರವಾದಿ ಮಹಮ್ಮದ್ ಪೈಗಂಬರರ ಆಶಯದಂತೆ ಮುಸ್ಲಿಂ ಬಾಂಧವರು ಶ್ರದ್ಧಾಭಕ್ತಿಯಿಂದ ತಮ್ಮ ಕಾಯಕವನ್ನು ಮಾಡಿ ಕಾಲಕಾಲಕ್ಕೆ ನಮಾಜ್ ಪ್ರಾರ್ಥನೆ ಸಲ್ಲಿಸಿ ನಾಗರಿಕ ಸಮಾಜದಲ್ಲಿ ಕೋಮು ಸೌಹಾರ್ದತೆಯನ್ನು ಕಾಪಾಡಿಕೊಂಡು ಎಲ್ಲರೊಂದಿಗೆ ಒಂದಾಗಿ ಕೂಡಿ ಬಾಳುವುದನ್ನು ಕಲಿಯಬೇಕು ಅಂತ ಅವರು ಸಂದೇಶವನ್ನು ನೀಡಿದರು. ಕೇರ್ಪೇಟೆ ಶಾಸಕ ಮಂಜೂರ್ ಅವರು ಈದ್ಗಾ ಮೈದಾನದಲ್ಲಿ ನಡೆದ ಈದ್ ಉಲ್ ಫಿತರ್ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಮುಸ್ಲಿಂ ಬಾಂಧವರೊಂದಿಗೆ ಭಾಗವಹಿಸಿ ಪರಸ್ಪರ ಶುಭಾಶಯಗಳ ವಿನಿಮಯ ಮಾಡಿಕೊಂಡರು. ಬಂಧುಗಳಿಗೆ ರಂಜಾನ್ ಹಬ್ಬ ದೇವರು ಎಲ್ಲರೂ ಒಳ್ಳೇದು ಮಾಡಿ ಎಲ್ಲರೂ ಸಮಸ್ತ ಬಂಧುಗಳಿಗೆ ರಂಜಾನ್ ಹಬ್ಬದ ಶುಭಾಶಯಗಳನ್ನ. ಕೇರ್ಪೇಟೆ ಟೌನ್ ಠಾಣೆಯ ಆರಕ್ಷಕ ನಿರೀಕ್ಷಕರಾದ ಸುನಿಲ್, ಗ್ರಾಮಾಂತರ ಠಾಣೆಯ ಮಹೇಶ್ ಅವರ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿತ್ತು. ಬೇಸಿಗೆ ಬಿಸಿಲಿನ ಜಳವು ಹೆಚ್ಚಾಗಿರುವುದರಿಂದ ಮುಸ್ಲಿಂ ಬಾಂಧವರು ಅಲ್ಲಲ್ಲಿ ಶಾಮೀನು ಹಾಕಿಕೊಂಡು ಸಾರ್ವಜನಿಕರಿಗೆ ಕುಡಿಯುವ ನೀರಿನ ಬಾಟಲ್ ಮತ್ತು ಮಜ್ಜಿಗೆ ಪಾನಕವನ್ನು ವಿತರಿಸಿ ಈದ್ ಮುಬಾರಕ್ ಶುಭಾಶಯವನ್ನು ವಿನಿಮಯ ಮಾಡಿಕೊಂಡರು. ಮದ್ದೂರು ನಗರದ ಪುರಾಣ ಪ್ರಸಿದ್ಧ ಶ್ರೀ ಮದ್ದೂರಮ್ಮ ಹಬ್ಬ ಹಾಗೂ ಜಾತ್ರಾ ಮಹೋತ್ಸವದ ಅಂಗವಾಗಿ ಮದ್ದೂರು ಉತ್ಸವವನ್ನು ಅರ್ಥಪೂರ್ಣವಾಗಿ ಮತ್ತು ಅದ್ದೂರಿಗೆ ಆಚರಿಸಲಾಗುವುದು ಎಂದು ಶಾಸಕ ಕೆ. ಮೋದಿ ಹೇಳಿದರು. ನಗರದ ಮದ್ದೂರಮ್ಮ ಸಮುದಾಯ ಭವನದಲ್ಲಿ ಹಮ್ಮಿಕೊಂಡಿದ್ದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು, ಮದ್ದೂರಮ್ಮನ ಹಬ್ಬಕ್ಕೆ ಹಾಗೂ ದೇವರಿಗೆ ತನ್ನದೇ ಆದ ವಿಶೇಷ ಮಹತ್ವವಿದ್ದು ಹಬ್ಬವನ್ನು ಸಂಪ್ರದಾಯದಂತೆ ಮತ್ತು ಆಕರ್ಷಕವಾಗಿ ಆಚರಿಸುವ ಮೂಲಕ ಇತಿಹಾಸ ಸೃಷ್ಟಿಸಲಾಗುವುದು ಎಂದು ತಿಳಿದರು. ಕಳೆದ ಬಾರಿ ನಗರಸಭೆ ವತಿಯಿಂದ ಮದ್ದೂರಮ್ಮನ ಹಬ್ಬಕ್ಕೆ 10 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ನಗರದಲ್ಲಿ ವಿದ್ಯುತ್ ಅಲಂಕಾರ ಮಾಡಿದ್ದು ಸಾರ್ವಜನಿಕರ ಗಮನ ಸೆಳೆದಿತ್ತು. ಅದರಿಂದ ಈ ಬಾರಿ ವಿಶೇಷವಾಗಿ ಮದ್ದೂರು ಉತ್ಸವ ಆಚರಿಸಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಅಂತ ಹೇಳಿದರು. ಏನು ಹಿಂದಿನ ಸಂಪ್ರದಾಯ ನಡ್ಕೊಂಡು ಬಂತು ಅದರಲ್ಲಿ ಯಾವುದೇ ಕೂಡ ಬದಲಾವಣೆ ಆಗಲ್ಲ. ಸಂಪ್ರದಾಯದಂತೆ ದೇವರ ಕಾರ್ಯಗಳು, ಕೊಂಡ ಬಂಡಿಗಳು ಪ್ರತಿಯೊಂದು ಆಯಾ ನಿಗದಿತ ಸಮಯಕ್ಕೆ ನಡ್ಕೊಂಡು ಹೋಗ್ತವೆ.
ಇದ್ರ ಜೊತೆಗೆ ಸ್ವಲ್ಪ ಮೆರುಗನ್ನು ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ. ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಮತ್ತು ಎಲ್ಲರೂ ನಾವು ಪಟ್ಟಣದವರು ಮತ್ತು ಅಕ್ಕಪಕ್ಕದವ್ರನ್ನು ಕೂಡ ಇನ್ವಾಲ್ವ್ ಮಾಡ್ಕೋಬೇಕಾಗ್ತದೆ. ಅವೆಲ್ಲವನ್ನು ಕೂಡ ನಾವು ಒಂದು ಪಟ್ಟಿಯನ್ನು ಮಾಡಿ ಕೂತ್ಕೊಂಡು ಒಂದು ಪಾಂಪ್ಲೆಟ್ಸ್ನ ಮಾಡಿ ಯಾವತ್ತು ಏನು ಮಾಡ್ಬೋದು ಅನ್ನೋದನ್ನು ಪ್ರತಿ ಮನೆಗೂ ಕೊಡುವಂಥ ಮಾಹಿತಿ ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ. ಮತ್ತು ವಾರ್ಡ್ ವೈಸು ಒಂದಿಷ್ಟು ಜನನ ನಾವು ನೇಮಿಸ್ತೀವಿ. ಎಲ್ಲೆಲ್ಲಿ ಏನೇನು ಕಾರ್ಯಕ್ರಮ ಆಗ್ತದೆ, ಯಾವ ಟೈಮಿಗೆ ಆಗ್ತದೆ ಏನು ಅನ್ನೋದನ್ನು ಕೂಡ ಪ್ರತ್ಯೇಕವಾಗಿ ಜವಾಬ್ದಾರಿ ಒಂದು 5 ಜನ ಒಂದೊಂದು ವಾರ್ಡ್ಗೆ ಜವಾಬ್ದಾರಿ ಕೊಟ್ಟು ಆ ಕಾರ್ಯಕ್ರಮಗಳ ಬಗ್ಗೆ ಅರಿವು ಮೂಡಿಸೋದು ಅಥವಾ ವೈಯಕ್ತಿಕವಾಗಿ ಮನೆಗೆ ತಲುಪಿಸೋ ಕೆಲಸವನ್ನು ಕೂಡ ನಾವು ಮಾಡ್ತೀವಿ. ಜೊತೆಗೆ ಏನು ಹಬ್ಬಗಳು ಯಾರಿಗೂ ಆತಂಕ ಬೇಡ. ನಮ್ದೇನೋ ಇಲ್ಲಿ ನಾವು ಮಾಡ್ತಾ ಇದ್ದ ಒಂದು ಸಂಪ್ರದಾಯಕ್ಕೆ ಇವರೇನೋ ಮಧ್ಯ ಮುಕ್ತಿಸು ಅನ್ನೋಂಥದ್ದು ಬೇಡ. ಇದು ಒಂದು ಕಡೆ ಆದರೆ ಇಲ್ಲಿ ಏನು ಬೇರೆಯವರು ಇನ್ವಾಲ್ವ್ ಆಗಿ ಇದಕ್ಕೆ ಬೇರೆಯವರು ಬರೀ ಬೇರೆಯವರೇ ಬಂದು ಮಾಡೋಕ್ಕಾಗಲ್ಲ, ನಮ್ಮ ಸ್ಥಳೀಯರು ಕೂಡ ಬೇಕಾಗ್ತಾರೆ. ಹಾಗಾಗಿ ನಾವು ಪ್ರತಿ ವಾರ್ಡಲ್ಲೂ ಸ್ವಲ್ಪ ಆಕ್ಟಿವ್ ಆಗಿರೋದನ್ನ ನಾವು ಗುರುತಿಸಿ ಒಂದಷ್ಟು ಜನನ ಇನ್ವಾಲ್ವ್ ಮಾಡ್ತೀವಿ. ಜೊತೆಗೆ ಬೇರೆಯವರು ನಾವು 5 ಜನ ಹೇಳಿದ್ರೆ 5 ಜನ. ಸಭೆಯಲ್ಲಿದ್ದ ಸಾರ್ವಜನಿಕರು ಮದ್ದೂರು ಉತ್ಸವಕ್ಕೆ ಆಚರಿಸುವ ಸಂಬಂಧ ತಮ್ಮ ಅನಿಸಿಕೆ ತಿಳಿಸಿದರು. ಸಭೆಯಲ್ಲಿ ನಾಗೇಶ್, ಸೌಭಾಗ್ಯ ಮಹಾದೇವು, ಶಿವನಂಜು, ತಮ್ಮಣ್ಣ ಮಹಾದೇವು, ಕೀರ್ತಿ, ಸುನೀಲ್, ಕೋಕಿಲ ಅರುಣ್, ಸಚಿನ್, ಮಮತಾ ಶಂಕರಗೌಡ, ಮಹಾಲಿಂಗಯ್ಯ, ಶರತ್ ಸೇರಿದಂತೆ ಅನೇಕರು ಹಾಜರಿದ್ದರು. ಪಾಂಡವಪುರ ತಾಲೂಕಿನ ಚಿನಕುರಳಿ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಬನ್ನಂಗಾಡಿ, ಡಿಂಕ, ಚಿನಕುರಳಿ, ವನಗನಹಳ್ಳಿ, ಗುಮ್ಮನಹಳ್ಳಿ ಪಂಚಾಯಿತಿ ಸೇರಿದಂತೆ ಸುತ್ತಮುತ್ತಲಿನ ಸುಮಾರು 40 ಗ್ರಾಮಗಳ ಯುವಕ ಯುವತಿಯರು ಹಾಗೂ ಸಾರ್ವಜನಿಕರಿಗಾಗಿ ಉಚಿತ ವಾಹನ ಚಾಲನೆ ಪರವಾನಗಿ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಅಭಿಯಾನವನ್ನು ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ದರ್ಶನ್ ಪುಟಾಣಿಯವರ ಮಾರ್ಗದರ್ಶನದಲ್ಲಿ ಗಿರಿಯಾರಹಳ್ಳಿ ತ್ರಿಮೂರ್ತಿಯವರ ನೇತೃತ್ವದಲ್ಲಿ ಆರಂಭಿಸಲಾಯಿತು. ಕಾರ್ಯಕ್ರಮವನ್ನು ಉಚಿತ ವಾಹನ ಚಾಲನಾ ಪರವಾನಗಿ ಅರ್ಜಿಗಳ ಸ್ವೀಕರಿಸುವ ಮೂಲಕ ಆರಂಭ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ದರ್ಶನ್ ಪುಟಾಣಿಯ, ಇಂದಿನ ಯುವ ಪೀಳಿಗೆ ಇಂತಹ ಜನಪರ ಅಭಿಯಾನಗಳನ್ನು ಕೈಗೊಳ್ಳುತ್ತಿರುವುದು ಶ್ಲಾಘನೀಯವಾಗಿದ್ದು, ಸುತ್ತಮುತ್ತಲಿನ ಎಲ್ಲ ಅರ್ಹರು ಈ ಸೌಲಭ್ಯವನ್ನು ಸದುಪಯೋಗ ಪಡೆದುಕೊಳ್ಳಬೇಕು ಅಂತ ಹೇಳಿದರು. ಇತ್ತೀಚಿನ ದಿನಗಳಲ್ಲಿ ರಸ್ತೆ ಅಪಘಾತಗಳ ಸಂಖ್ಯೆ ಹೆಚ್ಚಾಗುತ್ತಿರುವುದನ್ನು ಉಲ್ಲೇಖಿಸಿದವರು, ಸುರಕ್ಷತೆ ಅತ್ಯಂತ ಮುಖ್ಯವಾಗಿದ್ದು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು ಮತ್ತು ಪ್ರತಿಯೊಂದು ವಾಹನಕ್ಕೂ ವಿಮೆ ಮಾಡಿಸಿಕೊಳ್ಳುವಂತೆ ತಿಳಿಸಿದರು. ಅವರಿಗೆ ಬಂದು ಅಪ್ಲಿಕೇಶನ್ ಕೊಟ್ಟು DLನ ಮಾಡಿಸ್ಕೊಳ್ಳೋಕ್ಕೆ ದಯವಿಟ್ಟು ಅವ್ರಿಗೆಲ್ಲ ಹೇಳಿ ಅಂತ ನಿಮ್ಮ ಮೂಲಕ ನಾನು ಕಳಕಳಿಯ ಮನವಿ ಮಾಡ್ಕೊತೀನಿ. ಯಾಕೆಂದರೆ ಇದು ಯಾಕೆ ಅಂತ ನಿಮಗೆ ಗೊತ್ತಿರೋಂಥದ್ದು, ಸುಮಾರು ಜನ ಆಕ್ಸಿಡೆಂಟ್ ಆಗ್ತಾರೆ ಅಥವಾ ಏನಾದರೂ ಅಪಾಯ ಆದರೆ ಅಥವಾ ಪೊಲೀಸರು ಹಿಡಿತಾರೆ, ನಿಲ್ಲಿಸ್ತಾರೆ, ಆವಾಗ ಫೈನ್ಗಳನ್ನ ಹಾಕೋ ಬದಲು ಇವಾಗ DL ಮಾಡಿಸ್ಕೊಂಡು ಇಟ್ಕೊಂಡ್ರೆ ನಿಮಗೆ ಉಪಯೋಗ ಆಯ್ತದೆ. ಪ್ಲಸ್ ನೀವು ಹೇಳ್ದಂಗೆ ಇಲ್ಲಿ ಅಧಿಕಾರಿಗಳು ಅವ್ರೂ ಕೆಲವು ಸತಿ ಏನು ನಿಮಗೆಲ್ಲ ಸಹಾಯ ಮಾಡೋಕ್ಕಾಗಲ್ಲ, ಏಕೆಂದರೆ ಎಲ್ಲ ಡಾಕ್ಯುಮೆಂಟ್ ಆಗಿರ್ತದೆ. ಅದ್ರ ಜೊತೆಗೆ ಅವರು ಫೋಟೋ ಹೊಡೆದು ವಾಟ್ಸಪ್ಪಲ್ಲೂ ಹಾಕೊಂಡಿರ್ತಾರೆ. ಇವೆಲ್ಲ ತಂತ್ರಜ್ಞಾನ ಮುಂದುವರೆದಿದೆ. ಹಿಂದೆ ಇವ್ರಿಗೆ ಹೇಳೋ ಬಿಟ್ಬಿಡೋ ಹೆಂಗೋ ಏನು ಅನುಸರಿಸ್ಕೊಂಡು ಹೋಗ್ತಾರೆ ಅಂತೇಳಿ ಆ ಥರ ಎಲ್ಲ ನಡೀತಾ ಇತ್ತು. ಈಗ ದಿನೇ ಇನ್ನೂ ಅದು ಕಷ್ಟ ಆಗ್ತಾ ಇರ್ತದೆ. ಮೂಲೆ ರಸ್ತೆಗಳಲ್ಲಿ ಇವಾಗ ಕ್ಯಾಮ್ರಾ ಹಾಕ್ತವ್ರೆ, ಕ್ಯಾಮ್ರಲ್ಲಿ ಕ್ಯಾಪ್ಚರ್ ಮಾಡ್ತಿರ್ತಾರೆ. ಇನ್ನು ಎಷ್ಟೊಂದು ಜನ ಅಂಗಡಿಗಳು ಮನೆ ಎಲ್ಲ ಕ್ಯಾಮ್ರಾ ಹಾಕೊಂಡಿರ್ತೀವಿ. ಸೊ ಅದರಿಂದ ಇದನ್ನೆಲ್ಲ ಗಣನೆ ಇಟ್ಕೊಂಡು ಅದ್ರ ಜೊತೆಗೆ ಅದೆಲ್ಲ ಸೈಡ್ಗೆ ಇಟ್ಟರು ನಾವು DL ಮಾಡಿಸ್ಕೊಳ್ಳೋದು ನಮಗೆ ಒಳ್ಳೆಯದು. ಅದ್ರ ಜೊತೆಗೆ ಇನ್ಶೂರೆನ್ಸು ದಯವಿಟ್ಟು ಮಾಡಿಸ್ತೀವಿ. ಅದೇನು ಜಾಸ್ತಿ ಪ್ರೀಮಿಯಂ ಕಟ್ಟಬೇಕಾಗಿಲ್ಲ, ಇನ್ಶೂರೆನ್ಸನ್ನು ದಯವಿಟ್ಟು ಜಾಸ್ತಿ ಮಾಡಿಸ್ಕೊಳ್ಳಿ ಎಲ್ಲರೂ. ಇದೆರಡನ್ನೂ ಇಟ್ಕೊಂಡ್ರೆ ನಿಮಗೆ ಅನುಕೂಲ ಆಯ್ತದೆ. ಯಾರನ್ನು ಫೋನ್ ಮಾಡಬೇಕಾಗಿಲ್ಲ, ಯಾರನ್ನು ಕೇಳಬೇಕಾಗಿಲ್ಲ, ನಿಮ್ದೇನು ದಾಖಲಾತಿಗಳಿರೋ ಪ್ರಕಾರ. ನಂತರ ಮಾತನಾಡಿದ ಗಿರಿಯಾರಹಳ್ಳಿ ತ್ರಿಮೂರ್ತಿ, ಗ್ರಾಮೀಣ ಪ್ರದೇಶದ ಸಾಮಾನ್ಯ ರೈತರು ಮತ್ತು ಮಧ್ಯಮ ವರ್ಗದವರು ಮೈಸೂರು ಮತ್ತು ಮಂಡ್ಯ ನಗರಗಳಿಗೆ ತೆರಳುವ ವೇಳೆ DL ಇಲ್ಲದ ಕಾರಣ ಪೊಲೀಸ್ ಮತ್ತು RTO ಅಧಿಕಾರಿಗಳಿಂದ ದಂಡ ವಿಧಿಸಲಾಗುತ್ತಿರುವ ಘಟನೆಗಳು ಗಮನಕ್ಕೆ ಬಂದ ಹಿನ್ನೆಲೆಯಲ್ಲಿ ಈ ಅಭಿಯಾನ ಕೈಗೊಳ್ಳಲಾಗಿದೆ ಅಂತ ಹೇಳಿದರು. ಪಂಚಾಯತಿ ನಾವು ಗುರುತಿಸ್ಕೊಂಡಿರೋದ್ರಿಂದ ಜನ ಸಿಟಿಗೆ ಹೋಗೋದಲ್ಲಿ ಇಲ್ಲ ಆಕ್ಸಿಡೆಂಟ್ ಆಗೋದಾಗ್ಲಿ, ಸಿಟಿಗೆ ಹೋಗಿ ಯಾರೋ ಪೊಲೀಸರು ಹಿಡಿದ್ರು ಅಂದಿರಕ್ಕೆ ಒಂದು ಫೋನ್ ಮಾಡೋರು, ಅಣ್ಣ ನಮ್ಮನ್ನ ಗಾಡಿ ಹಿಡ್ದಿದ್ದಾರೆ, ಗಾಡಿ ಬಿಡಿಸಿ ಅಂತ. ನಾವು ಅವ್ರಿಗೆ ಗೊತ್ತಿತ್ತೋ ಗೊತ್ತಿಲ್ವೋ, ಒಂದ್ಸಲ ಫೋನ್ ಮಾಡುವ, ಪುನಃ ರಿಕ್ವೆಸ್ಟ್ ಮಾಡುವ, ಇಲ್ಲ ಅಂದರೆ ಪುನಃ ಅಣ್ಣ 500 ಕೇಳ್ತಾರೆ, 300 ಕೇಳ್ತಾರೆ, 1000 ಕೇಳ್ತಾರೆ, ಕೊಡಿ ಅಂತ ಇದು ಮಾಡ್ರಿ. ಇಲ್ಲ ಫೈನ್ ಪೇಪರ್ ಹರಿದು ಬಿಡೋರು, 1000 ಫೈನ್ ಕಟ್ಟಿ ಅಂತ. ಆ ಟೈಮಲ್ಲೆಲ್ಲ ನಾವು 7 ಗಂಟೆ ಹೇಳುವ. ಆಮೇಲೆ ಏನಾಯ್ತಿತ್ತು, ಕೆಲವು ಟೈಮಲ್ಲಿ ನಾವೇ ದುಡ್ಡು ಕೊಟ್ಟು ಅವ್ರಿಗೆ ಫೈನ್ ಕಟ್ಟಿ ಬಿಡಿಸ್ಕೊಟ್ಟಿರೋ ದಿನಗಳವೆ. ಹಂಗೆ ಮುಂದಿನ ದಿನಗಳ ಬಂದಾಗ ಪ್ರತಿ
ಸ್ಟೇಷನಿಂದ ಆಕ್ಸಿಡೆಂಟ್ ಆದಾಗ ಡಿ ಎಲ್ ಇಲ್ದವರೆ FIR ಮಾಡಲ್ಲ. ಈಗ ಮೊನ್ನೆ ಒಂದು ಘಟನೆ ಏನಾಯಿತು, ಅಳಪಳ್ಳಿ ಗ್ರಾಮದಲ್ಲಿ ಇಬ್ಬರು ನಮಗೆ ಆತ್ಮೀಯರೇ ಆದಂಥ ನಮ್ಮ ಕಾರ್ಯಕರ್ತರೇ ಆದಂಥ ಇಬ್ರಿಗೂ ಒಬ್ರಿಗೊಬ್ರು ಆಕ್ಸಿಡೆಂಟ್ ಆಗಿ ಇಬ್ಬರು ಕ್ಯಾತ್ನಳ್ಳಿ ಸ್ಟೇಷನ್ಗೆ ಹೋದ ದಿನ ಬಂತು. ಆ ದಿನ ಬಂದಾಗ 2 ಕಡೆಯಿಂದನೂ ಫೋನ್ ಬಂತು, ನಮ್ಮ ಫೇವರಾಗೆ FIR ಮಾಡಿಸ್ಕೊಡಿ, ನಮ್ಮ ಫೇವರಾಗೆ FIR ಮಾಡಿಸ್ಕೊಡಿ ಅಂತ. ಈಗ ನಾವೇನಂದ್ರೆ ಯಾರ ಫೇವರಾಗೂ FIR ಮಾಡಿಸೋ ಇದಲ್ಲ, ಏನು ವಾಸ್ತವ ಏನು ನಡೆದಿದೆ ಅದನ್ನ FIR ಮಾಡಿ ಅಂತ ಹೇಳ್ತೀವಿ. FIR ಮಾಡ್ಬೇಕಾದ್ರೆ ಈಗ ಇವ್ರು ಇನ್ಸೂರೆನ್ಸ್ ಕ್ಲೈಮ್ಗೆ ಹೋಗ್ಬೇಕಾದ್ರೆ ಕಂಪಲ್ಸರಿ DL ಈಗ ಆಪೋಸಿಟ್ ಪಾರ್ಟಿ ಥರ್ಡ್ ಪಾರ್ಟಿ ಇಲ್ಲಾದ್ರೂ DL ಇರಬೇಕು, ಇಲ್ಲ ಫಸ್ಟ್ ಪಾರ್ಟಿ ಯಾವ ಕಡೆ ಆಪೋಸಿಟ್ ಕ್ಲೈಮ್ಗೆ ಹೋಗ್ತಾರೆ ಆ ಕಡೆ DL ಕಂಪಲ್ಸರಿ ಬೇಕು. ಆ ಘಟನೆಗೆ ಯೋಚನೆ ಮಾಡಿದಾಗ ನಾವೇನು ಅಂದರೆ ಒಂದು 50,000 ಹಾಸ್ಪಿಟ್ಲಿಗೆ ನಾವು ಕೊಟ್ಟಿದ್ದು ಹೆಲ್ಪ್ ಮಾಡ್ಬೋದು. ಆದರೆ ನೆಕ್ಸ್ಟ್ ಪುನಃ ಅವನು ಅದೇ ಇನ್ನೊಂದು ಸಲ ಆಯಿತು ಅಂದಾಗ ಪುನಃ ಅದೇ ರಿಪೀಟ್ ನಾವು ಮಾಡೋಕ್ಕಾಗಲ್ಲ. ಆ ಉದ್ದೇಶದಿಂದ ಇಟ್ಕೊಂಡು ಏನು ಮಾಡ್ದೋ, ನಾವು ಶಾಶ್ವತವಾಗಿ ಪರ್ಮನೆಂಟಾಗಿ ಪರಿಹಾರ ಕೊಡಬೇಕು ನಮ್ಮ ಜನಕ್ಕೆ. ನಮ್ಮ ಚಿನ್ಕುಳಿ ಜಡ್ಪಿ 5 ಪಂಚಾಯತಿ ಐತೆ, ಮುಂದಿನ ದಿನಗಳಲ್ಲಿ ಆದರೆ ಇನ್ನೂ ಎಲ್ಲ ಪಂಚಾಯತಿಗೂ ಮಾಡೋ ಪ್ರಯತ್ನ ಮಾಡ್ತೀನಿ. ಈಗ 5 ಗ್ರಾಮ ಪಂಚಾಯತಿ ಏನೈತೆ ಆದಷ್ಟು ಕಂಪ್ಲೀಟ್ ಮಾಡೋಣ ಅಂತ ಒಂದು ಯೋಚನೆ ಮಾಡಿ ಆ ದಿನನೇ, ಆ ಘಟನೆ ನಡೆದ ದಿನನೇ 9 ಗಂಟೆಗೆ ಒಂದು ಅನೌನ್ಸ್ ಮಾಡಿದ್ವಿ. ಏನಂತ, ಈಗ 40 ಗ್ರಾಮ ಬರುತ್ತೆ ನಮಗೆ ಚಿನ್ಕುಳಿ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಗೆ. 40 ಗ್ರಾಮಕ್ಕೂ ಉಚಿತವಾಗಿ ಈಗ 1,000 ಚಿಲ್ಲರೆ ಬೀಳುತ್ತೆ ಸರ್ 2 ವೀಲರ್ಗೆ. ನಮಗೆ ಪ್ರತಿಯೊಂದು ಫೀಸು ನಾನೇ ಕಟ್ತೀನಿ. ಅಪ್ಲಿಕೇಶನ್ ಕಲೆಕ್ಟ್ ಮಾಡೋದ್ರಿಂದ ಹಿಡಿದು ನಿಮ್ಮ ಮನೆ ಹತ್ರ ಕಲೆಕ್ಟ್ ಮಾಡ್ಕೊಂಡು ಮುಂದಿನ ದಿನಗಳಲ್ಲಿ DL ಬಂದು ನಿಮ್ಮ ಮನೆ ಹತ್ರ ತಂದು ಕೊಡ್ತೀವಿ ಅಂತೇಳಿ ಮನೆ ಶಾಸಕರ ಜೊತೆ ದರ್ಶನ್ ಪುಟ್ಟಣ್ಣವ್ರ ಜೊತೆ ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಅವ್ರೇನು ಹೇಳಿದ್ರು ಅಂದರೆ, ನೀವು ಒಳ್ಳೆ ಕೆಲಸ ಮಾಡೋದಾದರೆ ಯಾವಾಗಲೂ ನಾನು ನಿಮ್ಮ ಜೊತೆ ಇರ್ತೀನಿ ಅಂತೇಳಿ. ಹಾಗೆ ಅಳಪಳ್ಳಿ ಗ್ರಾಮದ್ದು ಇದು ನಡೆದೈತಲ್ಲ, ಅದನ್ನ ಇನ್ಸಿಡೆಂಟ್ ತಗೊಂಡು ಈಗ ನಾವೇನು ಅಂದರೆ ಶಾಶ್ವತ ಪರಿಹಾರ ಕೊಟ್ಟರೆ ಅವ್ರ ಲೈಫ್ ಟೈಮ್ ಅದು. ನಾಳೆಗೆ ಅವರು ನನಗೆ ಪೊಲೀಸ್ ಹಿಡಿದ್ರು ಆಕ್ಸಿಡೆಂಟ್ ಆಯಿತು ಏನಾಯಿತು ಅಂದ್ರೆ ಅವ್ರದ್ದು ಏನು ಕಾನೂನು ಚೌಕಟ್ಟಲ್ಲದೆ ಅದನ್ನು ಕೆಲಸ ಮಾಡ್ಕೋಬೋದು ಅನ್ನೋ ಇಂಟೆನ್ಷನಿಂದ ಇದೊಂದು ಉತ್ತಮವಾದ ಸರ್ವಿಸ್ ಮಾಡೋಣ. ಈ ಸಂದರ್ಭದಲ್ಲಿ 19 ವರ್ಷದಿಂದ 60 ವರ್ಷ ವಯಸ್ಸಿನವರೆಗೆ ಅನೇಕರು ತಮ್ಮ ಆಧಾರ್ ಕಾರ್ಡ್, ಫೋಟೋ ಸೇರಿದಂತೆ ಅಗತ್ಯ ದಾಖಲಾತಿಗಳನ್ನು ಸಲ್ಲಿಸಿ ಅಭಿಯಾನದಲ್ಲಿ ಭಾಗವಹಿಸಿದರು. ಈ ವೇಳೆ ಮಾತನಾಡಿದ ತಾಲೂಕು ಕಿಸಾನ್ ಘಟಕದ ಅಧ್ಯಕ್ಷರಾದ CR ರಮೇಶ್, ಅಪಘಾತ ಸಂಭವಿಸಿದ ಸಂದರ್ಭದಲ್ಲಿ ಮೊದಲಿಗೆ ಗಾಯಾಳುಗಳನ್ನು ಆಸ್ಪತ್ರೆಗೆ ಸೇರಿಸುವುದು ಮುಖ್ಯ ಅಂತ ಹೇಳಿದರು. ಭಾಗದ ನಾಯಕರು ಫೋನ್ ಮಾಡ್ತಾರೆ, ಪೊಲೀಸ್ನವ್ರಿಗೆ ಹೇಳಿ ಅಂತ. ಅದ್ರ ಕಾನೂನು ಸುವ್ಯವಸ್ಥೆ ಈಗ ಬಹಳ ದೃಢವಾಗಿದೆ. ನಾವು ಇಲ್ಲಿರೋ ಪೋಷಕರಿಗೆಲ್ಲ ಹೇಳ್ತೀನಿ, ದಯಮಾಡಿ ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಏನಾದ್ರು ಅಪಘಾತಗಳಾದಾಗ ನೀವು ಹಿಂದೆ ಯಾವುದೋ ಬೈಕ್ ಕೊಟ್ಬಿಟ್ಟು ಪೊಲೀಸ್ನವ್ರಿಗೆ ಹಣ ಕೊಟ್ಬಿಟ್ಟು ಬಚಾವಾಗ್ತಾ ಇದ್ರಿ. ಈಗ ಯಾವುದೇ ಕಾರಣಕ್ಕೂ ಆಗಲ್ಲ. ಯಾಕೆಂದ್ರೆ COD ಲೋಕಾಯುಕ್ತ ತನಿಖೆಗಳಾಗ್ತಾ ಇದೆ. ಅಧಿಕಾರಿಗಳು ನಮ್ಮ ಶಾಸಕರೆಲ್ಲ ಮಂತ್ರಿಗಳು ಹೇಳಿದ್ರು ಒಪ್ಪಲ್ಲ, ಬೇಡ ನಾವು ಯಾವುದೇ ಕಾರಣಕ್ಕೂ ಸಿಗಾಕೊಳ್ಳಲ್ಲ ಅಂತಾರೆ. ಅಷ್ಟು ಕಾನೂನು ಗಟ್ಟಿಯಾಗಿ ಮಾಡ್ಬಿಟ್ಟಿದ್ದಾರೆ ಈಗ. ಅದನ್ನ ನಿಮ್ಮ ಮಕ್ಕಳಿಗೆ DL ಇದ್ದೇನೆ ಗಾಡಿನೇ ಕೊಡ್ಬೇಡಿ. ಎಷ್ಟೋ ಜನ ಟ್ರ್ಯಾಕ್ಟರ್ ಕೊಡ್ತಾರೆ, ಆ ಹುಡುಗಂಗೆ ಸ್ಟೇರಿಂಗ್ ಇಟ್ಕೊಂಡು ಸತ್ತಿ ಇರಲ್ಲ, ಇನ್ನೊಬ್ಬರಿಗೆ 1,000 ರೂಪಾಯಿ ಸಂಬಳ ಕೊಡ್ಬೇಕಲ್ಲ ಅಂತೇಳಿ ಆ ಮಕ್ಳಿಗೆ ಟ್ರ್ಯಾಕ್ಟರ್ ಕೊಟ್ಟಿರ್ತಾರೆ. ಅವನು ಎಲ್ಲ ಹೋಗಿ ಅಪಘಾತ ಮಾಡ್ತಾನೆ. ಆಗ ಜನಪ್ರತಿನಿಧಿಗಳ ಕೆಟ್ಟ ಹೆಸರು ತರ್ತಾರೆ. ಈಗ ನಮ್ಮ ದರ್ಶನ್ ಅವ್ರಿಗೆ ಹೇಳ್ತಾರೆ, ದರ್ಶನ್ ಅಧಿಕಾರಿಗಳಿಗೆ ಹೇಳ್ತಾರೆ, ಯಾಕೆ ನಿಮ್ಮ ಬಲವಂತಕ್ಕೆ ಅಧಿಕಾರಿಗಳು ಸಹ. ಈ ಸಂದರ್ಭದಲ್ಲಿ PLD ಬ್ಯಾಂಕ್ ಮಾಜಿ ಅಧ್ಯಕ್ಷರಾದ ಸೋಮಣ್ಣ, ಮಹಾದೇವಯ್ಯ, ದೊಡ್ಡರಾಮಣ್ಣ, ಮಹದೇವಪ್ಪ, ಕಾಳೇಗೌಡ, ಹಿರೇಗೌಡ ಸೇರಿದಂತೆ ಅನೇಕರು ಭಾಗವಹಿಸಿದರು. ಪರಿಶಿಷ್ಟ ಜಾತಿ ಪಟ್ಟಿಗೆ ಅಸಂವಿಧಾನಿಕವಾಗಿ ಸೇರ್ಪಡೆ ಮಾಡಿದ ಸ್ಪರ್ಶ OBC ಜಾತಿಗಳನ್ನು ಪಟ್ಟಿಯಿಂದ ತೆಗೆಯಬೇಕು. SC ಮೀಸಲು ಕ್ಷೇತ್ರಗಳಿಂದ ಆಯ್ಕೆಯಾದ ಶಾಸಕ, ಲೋಕಸಭಾ ಸದಸ್ಯರು ರಾಜೀನಾಮೆ ನೀಡಬೇಕು ಅಂತ ಡಾಕ್ಟರ್ BR ಅಂಬೇಡ್ಕರ್ ಸ್ವಾಭಿಮಾನಿ ಜಾಗೃತಿ ಅಭಿಯಾನ ಸಮಿತಿಯ ರಾಜ್ಯಾಧ್ಯಕ್ಷ CM ಕೃಷ್ಣ ಒತ್ತಾಯಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ವಲಯ ಮಾದಿಗ ಜಾತಿಗಳು ಮಾತ್ರ ನೈಜ ಅಸ್ಪೃಶ್ಯ ಜಾತಿಗಳಾಗಿದ್ದಾವೆ. ಸ್ಪರ್ಶ OBC ಜಾತಿಗಳಾದ ಬಂಜಾರ, ಲಂಬಾಣಿ, ಬೋವಿ, ಕೊರಚ, ಬೇಡ, ಜಂಗಮ, ಬುಡಗ, ಜಂಗಮ, ಅಲೆಮಾರಿ ಸಮುದಾಯಗಳನ್ನು ಪರಿಶಿಷ್ಟ ಜಾತಿ ಪಟ್ಟಿಗೆ ಅಕ್ರಮವಾಗಿ ಸೇರಿಸಲಾಗಿದೆ ಅಂತ ಹೇಳಿದರು. ಈ ಜಾತಿಗಳಿಂದ ಪಟ್ಟಿಯಿಂದ ತೆಗೆಯಲು ಸರ್ವೋಚ್ಚ ನ್ಯಾಯಾಲಯವು 2020ರಲ್ಲಿ ಆದೇಶ ಹೊರಡಿಸಿದೆ. ಈ ಆದೇಶದಂತೆ ರಾಷ್ಟ್ರೀಯ ಆಯೋಗವು ರಾಜ್ಯದ ಮುಖ್ಯ ಕಾರ್ಯದರ್ಶಿಗೆ 2020ರಲ್ಲಿ 2 ಬಾರಿ ಜಾತಿಗಳನ್ನು ತೆಗೆಯಲು ಆದೇಶಿಸಿದ್ದರೂ 5 ವರ್ಷಗಳಿಂದ ಪ್ರಸ್ತಾವನೆ ಸಲ್ಲಿಸದೆ ಹಾಗೆ ಉಳಿಸಿಕೊಂಡಿದೆ ಅಂತ ಆರೋಪಿಸಿದರು. ನ್ಯಾಯಾಲಯದ ಆದೇಶ ಮತ್ತು ಒಳ ಮೀಸಲಾತಿ ಜಾರಿಗೆ ಅಡ್ಡಿಯಾಗುವ ಸ್ಪರ್ಶ OBC ಜಾತಿಗಳನ್ನು ಪರಿಶಿಷ್ಟ ಜಾತಿಗಳ ಪಟ್ಟಿಯಿಂದ ತೆಗೆಯಲು ಪ್ರಸ್ತಾವನೆ ಸಲ್ಲಿಸುವ ಸಲುವಾಗಿ ಮಾರ್ಚ್ 22ರಂದು ನಡೆಯುವ ಸಚಿವ ಸಂಪುಟ ಸಭೆಯಲ್ಲಿ ಸರ್ಕಾರ ತೀರ್ಮಾನ ಅಂಗೀಕರಿಸಬೇಕು ಅಂತ ಅವರು ಒತ್ತಾಯಿಸಿದರು. ನಾವು ಏನು ಹೇಳಿದ್ದಾರೆ ಅದ್ರ ಕುರಿತಂತೆ ಇರ್ತಕ್ಕಂಥದ್ದು ಇಲ್ಲಿ 2 ಪ್ರಮುಖ ಆದೇಶಗಳು, ಅಂದರೆ ಆನರಬಲ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ 2 ಆದೇಶಗಳನ್ನ ತಾವು ಇಲ್ಲಿ ಗಮನಿಸಬೇಕು. ಒಂದು ಫೆಬ್ರವರಿ 14, 2020, ಅದರಲ್ಲಿ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಕ್ಯಾಸ್ಟು ಚೀಫ್ ಸೆಕ್ರೆಟರಿ ಕೊಟ್ಟಿರ್ತಕ್ಕಂಥ ಆದೇಶ ಏನಂತಂದರೆ, ಕರ್ನಾಟಕ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ ಅಸ್ಪೃಶ್ಯರನ್ನ ಹೊರತುಪಡಿಸಿ ಯಾರು ಟಚಬಲ್ OBC ಕಾಸ್ಟ್ಗಳು ಯಾರು ಇಲ್ಲಿಗೆಲ್ಲಗೆ ಅಕ್ರಮವಾಗಿ ಯಾರು ಸೇರ್ಪಡೆಗೊಂಡಿದ್ದಾರೆ, ಲೈಕ್ ಬಂಜಾರ, ಲಂಬಾಣಿ, ಬೋವಿ, ವಡ್ಡರ್, ಕೊರ್ಮ, ಕೊರಚ,
ಮತ್ತು ಬೇಡ ಜಂಗಮ, ಬುಡ್ಗ ಜಂಗಮ, ನೊಮ್ಯಾಡಿಕ್, ಸೆಮಿ ನೊಮ್ಯಾಡಿಕ್, ಹಂದಿ ಜೋಗಿ, ಸಿಳ್ಳೆಕೇತ ಈ ಸಮುದಾಯಗಳನ್ನ SC ಪಟ್ಟಿಯಿಂದ ತೆಗೆದುಹಾಕಬೇಕು ಅಂತ ಆದೇಶ ಏನೇ ಆಗಿದೆ. ಆ ಫೈಲ್ನ ಮಾನ್ಯ ಕಾರ್ಯದರ್ಶಿಗಳು, ಮುಖ್ಯ ಕಾರ್ಯದರ್ಶಿಗಳು ಪೆಂಡಿಂಗ್ ಇಟ್ಕೊಂಡು ಕೂತಿದ್ದಾರೆ. ಒಂದು. ಎರಡನೇದು, ಆಗಸ್ಟ್ 1, 2024 ಆನರಬಲ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಈ ಒಳ ಮೀಸಲಾತಿ ಕುರಿತಂತೆ ತನ್ನ ಆದೇಶವನ್ನು ಆಲ್ರೆಡಿ ಪ್ರಕಟಿಸಿದೆ ಮತ್ತು ಇದು ಇನ್ನೂ ಸಹ ಸುಪ್ರೀಂ ಕೋರ್ಟಲ್ಲಿ ಪೆಂಡಿಂಗ್ ಇದೆ. ಇದನ್ನು ಇಟ್ಕೊಂಡು ಇವತ್ತು ರಾಜ್ಯಾದ್ಯಂತ ಅನ್ಟಚಬಲ್ ಕಮ್ಯುನಿಟೀಸ್ ಅಂದರೆ ಲೈಕ್ ಬೈ ನೇಮ್ ವಲಯ ಮಾದಿಗ ಸಮುದಾಯಗಳು ಪರ್ಸೆಂಟೇಜ್ಗೋಸ್ಕರ ಕಿತ್ತಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಇದಕ್ಕೆ ಕಿತ್ತಾಡೋದಕ್ಕೆ ಕಾರಣ ಏನು ಅಂತಂದರೆ, ಈ SC ಪಟ್ಟಿಯಲ್ಲಿ ಅನಧಿಕೃತವಾಗಿ ಅಕ್ರಮವಾಗಿರ್ತಕ್ಕಂಥ ಈ ಟಚಬಲ್ ಸ್ಪರ್ಶ OBC ಜಾತಿಗಳಿದಾವಲ್ಲ, ಸಮುದಾಯಗಳಿಗೆ ಒಳ ಮೀಸಲಾತಿನ ಜಾರಿ ಮಾಡಬಾರ್ದು ಅಂತ ಹೇಳ್ಬಿಟ್ಟು ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ. ಅದಕ್ಕೆ ಡೇಟ್ಗಳನ್ನ ಪೋಸ್ಟ್ಪೋನ್ ಮಾಡ್ಕೊಳ್ತಾ ಮುಂದೆ ಹೋಗಿ ಈ ಸಮುದಾಯಗಳು ಅಂದರೆ ವಲಯ ಮಾದಿಗ ಸಮುದಾಯಗಳು ಬೀದಿ ರಂಪ ಮಾಡಿಕೊಂಡು ಕಿತ್ತಾಡಿಕೊಂಡು ಸಾಮರಸ್ಯವನ್ನು ಹದಗೆಡಿಸೋ ಲೆವೆಲ್ಗೆ ಹೊಡೆದಾಡೋಕ್ಕೆ ಇವ್ರು ಬಿಟ್ಟಿದ್ದಾರೆ ಸಾಮಾಜಿಕವಾಗಿ. ಸೊ ಅದಕ್ಕೆ ಯಾಕೆ ಕಾರಣ ಅಂತಂದರೆ, ಇದೇ ಕಾಂಗ್ರೆಸ್ ಸರ್ಕಾರ ಈ ಫೈಲ್ ಸುಪ್ರೀಂ ಕೋರ್ಟ್ ಆದೇಶಗಳನ್ನ ಪೆಂಡಿಂಗ್ ಇಟ್ಕೊಂಡು ಒಳ ಮೀಸಲಾತಿ ಹೆಸರಲ್ಲಿ ಜಗಳಾಡಕ್ಕೆ ಬಿಟ್ಟು ಈ ಸಮುದಾಯಗಳನ್ನ ಒಡೆದು ನುಚ್ಚುನೀರು ಮಾಡೋದಕ್ಕೆ ಈ ಸರ್ಕಾರ, ಕಾಂಗ್ರೆಸ್ ಪಕ್ಷ, ಮುಖ್ಯಮಂತ್ರಿಗಳು ಮುಂದಾಗಿರ್ತಕ್ಕಂಥದ್ದು ನಾವು ತೀವ್ರವಾಗಿ ಖಂಡಿಸ್ತೀವಿ. ಯಾಕೆ ಅಂತ ಹೇಳಿದ್ರೆ, ಪರಿಶಿಷ್ಟ ಜಾತಿ ಅಂತ ಹೇಳಿಸ್ಕೊಳ್ಳೋದಕ್ಕಾಗಲಿ ಕರೆಸ್ಕೊಳ್ಳೋದಕ್ಕಾಗಲಿ ದ ಸೋಲೆಮ್ಲಿ ಕ್ರೈಟೀರಿಯಾ ಈ ಸ್ಟಿಗ್ಮಾ ಆಫ್ ಅನ್ಟಚಬಿಲಿಟಿ ಪ್ರಾಕ್ಟೀಸ್, ಸಾಮಾಜಿಕ ಅಸ್ಪೃಶ್ಯತೆ ಆಚರಣೆ ಏಕೈಕ ಮಾನದಂಡ. ಈ ಸಮುದಾಯಗಳು ಯಾವೂ ಸಹ ಅಸ್ಪೃಶ್ಯತೆ ಆಚರಣೆಗೆ ಒಳಪಟ್ಟಿಲ್ಲ. ಗೋಷ್ಠಿಯಲ್ಲಿ ಗಂಗರಾಜು, ಸಿ ವೆಂಕಟೇಶ್, ನಂಜುಂಡ ಮೌರ್ಯ ಇದ್ದರು.